ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ನೋಡೋದು ಅಂದ್ರೆ ಮೇನ್ಲಿ CBT2 ಎಕ್ಸಾಮ್ ಬರೆಯಕತ್ತವ್ರ ಮತ್ತು ಗ್ರೂಪ್ ಡಿ ಎಕ್ಸಾಮ್ ಬರೆಯಕತ್ತಿರೋರ ಮತ್ತು ALP CBT2 ಎಕ್ಸಾಮ್ ಬರೆಯಕತ್ತಿರೋರ್ಗೆ ಗ್ರೂಪ್ ಡಿ 2 ಅಲ್ಲ ಗ್ರೂಪ್ ಡಿ 1 ಇದೆ. ಸೊ ALP CBT2 ಎಕ್ಸಾಮ್ ಬರೆಯಕತ್ತಿರೋರಿಗೆ ಮೇನ್ ಮ್ಯಾಥ್ಸ್ ಸೆಟಪ್ ಪ್ರಾಕ್ಟೀಸ್ ಸೆಟಪ್ ಪ್ರೀವಿಯಸ್ ಇಯರ್ ಏನು ಕ್ವಶನ್ಸ್ ಬಂದವಲ್ಲ ಹೋದ ವರ್ಷ ಎಲ್ಲ ಬಂದಿದ್ದು CBT2 ಒಳಗೆ ಗ್ರೂಪ್ ಡಿ ಒಳಗೆ ಅವು ಮೇನ್ ಕ್ವಶನ್ಸ್ ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಪ್ರಾಕ್ಟೀಸ್ ಸೆಟ್ ಇರುತ್ತೆ 20 ಕ್ವಶನ್ ಪ್ರಾಕ್ಟೀಸ್ ಸೆಟ್ ಐತಿ. ಸೊ ನೀವು CBT2 ಮತ್ತು ALP2 ಬರೆಯತ್ತೀರ ವಿಡಿಯೋ ಮಾತ್ರ ಪೂರ್ತಿ ನೋಡ್ರಿ. ನೀವು ಗ್ರೂಪ್ ಡಿ ಬರೆಯಕತ್ತಿದ್ರೆ ನೀವು ಪ್ರಾಕ್ಟೀಸ್ ನೆಕ್ಸ್ಟ್ ಹೋಗ್ಬೇಕಂದ್ರೆ ವಿಡಿಯೋ ನೋಡ್ರಿ, ನಿಮಗೆ ಭಾರಿ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ಮೇಲೆ ಹೆಂಗೈತೆ ಅಂತ. ಸರಿ ಬರೀಸಿ ಇದು ನಾವು ಕ್ವಶನ್ ಸ್ಟಾರ್ಟ್ ಮಾಡೋಣ ವಿದೌಟ್ ಏನೋ ಟೈಮ್ ವೇಸ್ಟ್ ಮಾಡಲ್ಲ. ಸರಿ ಒಂದೇ ಕ್ವಶನ್ ನೋಡ್ರಿ ಏನೈತೆ. ಸೊ ಒಂದೇ ಕ್ವಶನ್ ನೋಡ್ರಿ ಏನೈತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಓಕೆ. ಒಂದೇ ಕ್ವಶನ್ ನೋಡ್ರಿ NTPC CBT2 ಕೇಳಿರೋ ಕ್ವಶನ್ 2022 ಕೇಳಿರೋ ಕ್ವಶನ್. ಯಾಕಪ್ಪ ಅಂತಂದ್ರೆ 2020 ಆಗಿರೋ ಒಂದು ಎಕ್ಸಾಮ್ 2 ಶಿಫ್ಟ್ ಅವ್ರು ಪ್ರಾಕ್ಟೀಸ್ ನಾ ಅವ್ನು ಎದಕ್ಕೆ ಮಾಡ್ತಿಲ್ಲ ಅಂದ್ರೆ ಅವ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ನಾ ಪ್ರೀವಿಯಸ್ ಇಯರ್ ಕ್ವಶನ್ ಅದಕ್ಕಿದ್ರೆ ಹೇಳಿ ಮಾಡ್ಸತ್ತಿಲ್ಲ, ಅದ್ರ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ಥರ ಕ್ವಶನ್ಸ್ ಅಂದ್ರೆ ಯಾವ ಥರ ಸಾಲ್ವ್ ಮಾಡ್ಬೇಕಂತ. ಅದರಿಂದ ನೀವು ಹೋಗಿ ಅವ್ರನ್ನ ಹೋದ ವರ್ಷದ ಪೇಪರ್ ನೀವು ಸಾಲ್ವ್ ಮಾಡ್ಬೋದು. ಸರಿ ಕ್ವಶನ್ ನೋಡ್ರಿ ಏನೈತೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ 0 ಕೊಟ್ಟನ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಟು 40 ಅಂದನ. ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ನ ಮೌಲ್ಯ ಕೇಳ್ಯಾನ. ಸೊ ಇದು ಸಿಂಪಲ್ ನಮ್ಗೆ ಏನು ಗೊತ್ತೈತಿ, ಸಿಂಪಲ್ ಭಾಳ ಈಸಿ ಕ್ವಶನ್. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಏನು ಮಾಡ್ತೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2 ಆಫ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್. ಹೌದು, ಇದನ್ನೆಲ್ಲ ಗೊತ್ತೈತಿ. ಸೊ ಏನೈತಿ 0 ಐತಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಸ್ಕ್ವೇರ್ 0 ಐತಿ. ಸೊ ಇದು 0 ಬರುತ್ತಾ. ಸೊ ಇದು ನಾವು ಕಂಡುಹಿಡಿಬೇಕು. ಸಾರಿ ಇದು ನಮ್ಗೆ ಕೊಟ್ಟಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ 40 ನಮ್ಗೆ ಕೊಟ್ಟಾರ. ಸೊ ಇದು ಸಿಂಪಲ್ 40 ಬರೀತೀನಿ ಪ್ಲಸ್ 2 ಆಫ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್. ಇದೆಲ್ಲ ಎಕ್ಸಾಮ್ನಿಂದ ಬರೀ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ತೋರ್ಸೋಕ್ಕೆಲ್ಲ ಬರೀತೀನಿ. ಬಟ್ ಎಕ್ಸಾಮ್ನಿಂದ ಬರೀ ಅವಶ್ಯಕತೆ ಇಲ್ಲ. ಸೊ ಏನು ಬರ್ತೀಗ -40 ಈಕ್ವಲ್ ಟು ಇದೇನಿಲ್ಲ 2xy z ಬರುತ್ತಾ. ಸೊ ಡಿವೈಡ್ ಬೈ 2 ಬರುತ್ತಾ. ಡಿವೈಡ್ 2 ಮಾಡಿದ್ರೆ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಬರುತ್ತಾ. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಆಗುತ್ತಾ -20 ಬರುತ್ತಾ. ನನ್ನ ಆನ್ಸರ್ ಆಗುತ್ತಾ -20 ಆಗುತ್ತಾ. ಎಕ್ಸಾಮ್ ಇದೆಲ್ಲ ಮಾಡೋ ಅವಶ್ಯಕತೆ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಇದೇನೈತೆ ಇದನ್ನು ಮೈನಸ್ ಮಾಡ್ಬೋದು, ಡಿವೈಡ್ ಬೈ 2 ಮಾಡಿದ್ರೆ ಸಾಕು ನಿಮ್ಗೆ ಗೊತ್ತಿತ್ತಂದ್ರೆ ಎಕ್ಸಾಮ್ ನೀವು 2 ಸೆಕೆಂಡ್ ಈ ಲೆಕ್ಕನ ಮುಗಿಸ್ತೀರಿ. ಸರಿ ನೆಕ್ಸ್ಟ್ ಲೆಕ್ಕ ನೋಡ್ರಿ ಏನೈತೆ. ಸೊ ಇದೇನೈತಿ ಗ್ರೂಪ್ ಡಿ ಒಳಗೆ ಇರೋ ಕ್ವಶನ್. ಏನಂದ್ರೆ ಕ್ವಶನ್ನಾಗ 1 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಘನ ಗೋಳವನ್ನು ಕರಗಿಸಿ 8 ಸಮಾನ ಗಾತ್ರದ ಸಣ್ಣ ಘನ ಗೋಳಗಳಾಗಿ ಮರುರೂಪಿಸಲಾಗಿದೆ. ಪ್ರತಿ ಸಣ್ಣ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ನಮ್ಗೆ ಕೊಟ್ಟಾರ. ಸೊ ಏನೈತೆ ನಮಗೀಗ, ಸೊ ನಮಗೇನು ಗೊತ್ತಿರ್ಬೇಕು, ಗಣದ ಫಾರ್ಮುಲಾ ನಮ್ಗೆ ಗೊತ್ತಿರ್ಬೇಕು. ಏನೈತೆ ಗಣದ ಫಾರ್ಮುಲಾ, ಗೋಳದ ಗಣ ಫಾರ್ಮುಲಾ ಏನೈತಿ 4/3 ಪೈ ಆರ್ ಕ್ಯೂಬ್. 4/3 ಪೈ ಆರ್ ಕ್ಯೂಬ್ ನೋಡ್ರಿ. ಇಲ್ಲಿ 2 ಗಣ ಅದಾವ. ಸೊ 2 ಗಣ ದೊಡ್ಡ ಗೋಳದ ಏನು ಅನ್ಕೋತೀನಿ ಕ್ಯಾಪಿಟಲ್ ಆರ್ ಕ್ಯೂಬ್. ಸಣ್ಣ ಗಣದ ಏನು ಅನ್ಕೊಳ್ಳೋಣ 4/3 ಪೈ ಸ್ಮಾಲ್ ಆರ್ ಕ್ಯೂಬ್ ಅನ್ಕೊಂಡು. ಸೊ ಏನಾಗತ್ತೈತಿ ದೊಡ್ಡ ಆರ್ ಕ್ಯೂಬ್ನ ಹೊಡೆದ ಎಷ್ಟು ಮಾಡತ್ತಾರ 8 ಮಾಡತ್ತಾರ. ಸೊ ಅಂದ್ರೆ ಇದು ಎರಡು ಸಮ ಆಕವ. 4/3 ಪೈ ಆರ್ ಕ್ಯೂಬ್ ದೊಡ್ಡ ಗಣದ 8 ಸಣ್ಣ ಗೋಳಗಳದ ಗಣ ಮಾಡಿದ್ರೆ ನಮ್ಗೆ ಈಕ್ವಲ್ ಬರುತ್ತೆ. ಇದು ನಮ್ಗೆ ಗೊತ್ತಾಯ್ತು. ಸೊ ಸಿಂಪಲ್ ಕ್ಯಾನ್ಸಲೇಷನ್ ಮಾಡೋಣ. 4/3 ಕ್ಯಾನ್ಸಲ್, ಪೈ ಕ್ಯಾನ್ಸಲ್. ಏನು ಉಳಿತು ನನಗೆ ಆರ್ ಕ್ಯೂಬ್ ಈಕ್ವಲ್ ಟು 8 ಆರ್ ಕ್ಯೂಬ್ ಉಳಿತು. ಸೊ ಏನೈತಿ ಆರ್ ಕ್ಯೂಬ್ ಎಷ್ಟೈತಿ 10 ಐತಿ. ಸೊ 10 × 10 ಇಸ್ ಈಕ್ವಲ್ ಟು 8 ಅಂದ್ರೆ ಏನು 8 ಏನು ಇದು ಹಿಂಗೂ ಬರಬೇಡ್ರಿ. ನಾ ಇನ್ನೂ ಸಿಂಪಲ್ ಆಗಿ ಬರ್ಸಲಿ ತಡ್ರಿ, ಇನ್ನೂ ಸಿಂಪಲ್ ಆಗಿ ಬರ್ತೋರಿಸಿ ನಿಮ್ಗೆ. ಇದು ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡೋಗುತ್ತೆ ಸಿಂಪಲ್ ಇದಕ್ಕಿತ್ರ ಇದರ ಸಿಂಪಲ್ ಮಾಡೋಂತ. ಏನೈತಿ ಆರ್ ಐತಲ್ಲ 10 ಕ್ಯೂಬ್ ಈಸ್ ಈಕ್ವಲ್ ಟು 8 ಅಂದ್ರೆ ಏನು 8 ಅಂದ್ರೆ 2 ಕ್ಯೂಬ್ ಇಂಟು ಆರ್ ಕ್ಯೂಬ್. ಏನೈತಿ ಈಗ ಈ ಕಡೆ ರೀ 10 ಕ್ಯೂಬ್ ಬೈ 2 ಕ್ಯೂಬ್ ಇಸ್ಕೊಂಡು ಆರ್ ಕ್ಯೂಬ್ ಏನಾಗುತ್ತೆ ನಿಮಗೆ 5 ಕ್ಯೂಬ್ ಸಿಗುತ್ತಾ. 5 ಕ್ಯೂಬ್ ಆರ್ ಕ್ಯೂಬ್ ಆಯ್ತು. ಸೊ ಸ್ಮಾಲ್ ಆರ್ ಎಷ್ಟು ಆಯ್ತು, ಸ್ಮಾಲ್ ಆರ್ ಅಂದ್ರೆ ನಿಮ್ಗೆ 5 ಐತಿ. ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ ಸ್ಮಾಲ್ ಆರ್ 5 ಗೊತ್ತಾಯ್ತು. ಏನು ಕೇಳ್ಯಾರ ಸಣ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ. ಈಚ್ ಸ್ಮಾಲ್ ಬಾಲ್ ದ ಔಟರ್ ಸರ್ಫೇಸ್ ಏರಿಯಾ ಕೇಳ್ಯಾರ. ಫೈಂಡ್ ದ ಸರ್ಫೇಸ್ ಏರಿಯಾ ಅಂದಾರ. ಸೊ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು 4 ಪೈ ಆರ್ ಸ್ಕ್ವೇರ್. 4 ಪೈ ಆರ್ ಸ್ಕ್ವೇರ್ ಸಿಂಪಲ್ ಅಪ್ಲೈ ಮಾಡಿರಿ. 4 × 22/7 ಇಂಟು 5 25 25 400 420 25 4 100 2200 ಬೈ 7 ಆಗುತ್ತಾ. ಎಷ್ಟಾಗುತ್ತೆ 2200 ಬೈ 7 ಅಂದ್ರೆ 7 3 21 10 7 7 7 4 28 2/7 ಆಗುತ್ತೆ. ನಮ್ದು ಆನ್ಸರ್ ಬಂತು 314 2/7 ಐತೆ ನೋಡ್ರಿ ಆನ್ಸರ್. ಸಿಂಪಲ್ ನಿಮ್ಗೆ ಬರೀ ಫಾರ್ಮುಲಾ ಐತಿ. ಸೊ ನೀವು ಇನ್ನು ಮೆನ್ಸುರೇಷನ್ ಇಲ್ಲ ಯಾಕೆ ಬರ್ತಲ್ಲ CBT ಓದೋರು ಹೇಳ್ಬಿಡೋರಿ. ALP ಆಗಿರ್ಬೋದು NTPC ಆಗಿರ್ಬೋದು ನಿಮ್ಗೆ ಮೆನ್ಸುರೇಷನ್ ಲೆಕ್ಕ ಪಕ್ಕ ಬರ್ತಾವ. ಸ್ವಲ್ಪ ಕ್ಯಾಲ್ಕುಲೇಟ್ ಆಗಿರ್ತಾವ. ಅಂತ ಲೆಕ್ಕ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೋಡ್ರಿ ಸ್ವಲ್ಪ ಕ್ಯಾಲ್ಕುಲೇಟ್ ಇರ್ತಾವ. ಇಲ್ಲಿ ನಿಮ್ಗೆ ಯಾವುದೂ ಜಾಸ್ತಿ ಟ್ರಿಕ್ಸ್ ವರ್ಕ್ ಆಗಂಗಿಲ್ಲ. ಜಸ್ಟ್ ಏನು ಮಾಡ್ಬೇಕಂದ್ರೆ ಜಾಸ್ತಿ ಟ್ರಿಕ್ಸ್ ವರ್ಕ್ ಮಾಡೋಂಗಿಲ್ಲ. ನಾರ್ಮಲ್ ಒಂದು ಸ್ವಲ್ಪ ಫಾರ್ಮುಲಾಗಳದಾವ. ಆ ಫಾರ್ಮುಲಾ ಏನಾದ್ರು ಗೊತ್ತಿತ್ತು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತಾವೆ. ನೀವು CBT 1 ಕ್ಲಿಯರ್ ಮಾಡಿ ಬಂದಿರಿ ಅಂದ್ರೆ ನಿಮ್ಗೆ ಗೊತ್ತಿದ್ದೇ ಇರ್ತಾವ. ಸೊ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸರಿ ಮುಂದಿನ ಕ್ವಶನ್ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ K ಇಫ್ ದ ಮೀನ್ ಆಫ್ ದ ಅಬ್ಸರ್ವೇಷನ್ಸ್ 29 36 21 18 7 19 K ಈಸ್ 21.25. ಸಿಂಪಲ್ ಇದು. ಸೊ
ಸೊ ಸಿಂಪಲ್ ಆಗಿ ಏನು ಮಾಡ್ತೀವಿ, ಇವನ್ನೆಲ್ಲ ಕೊಡಿಸ್ರಿ 29, 36, 21, 18, 7, 19 ಕೊಡಿಸಿ ಕೆಗೆ ಕೊಡಿಸ್ರಿ. ನಾನು ಹೇಳ್ತೀನಿ ಇದ್ರ ಹೊಳ್ಳಿ ಏನಂತಾರೆ, ಭಾಳ ಜನ ಏನು ಮಾಡ್ತಿರ್ತೀರಿ, ನೀವು ಅದನ್ನ ಹೊಳ್ಳಿ ಡಿವೈಡ್ ಮಾಡ್ತೀರಿ. 1, 2, 3, 4, 5, 6, 7, 8 ಇದಕ್ಕೆ ಅದಕ್ಕೆ ಡಿವೈಡ್ ಮಾಡಿ ಇದಕ್ಕೆ 21.25 ತರಿಸ್ರಿ. ಹಂಗೆ ತರಿಸ್ಬೇಡ್ರಿ, ಏನು ಮಾಡಿ ಗೊತ್ತಾನ 21.25ಗೆ ಡೈರೆಕ್ಟ್ ಎಂಟ್ರಲ್ಲಿ ಮಲ್ಟಿಪ್ಲೈ ಮಾಡಿರಿ. ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತಾ, ಟೋಟಲ್ ಅದ್ರ ಮೊತ್ತ ಸಿಗುತ್ತಾ. ಅದ್ರೊಳಗೆ ಮೈನಸ್ ಅದ್ರ ಮೊತ್ತ ಬಂದಿರುತ್ತಲ್ಲ, ಆ ಮೊತ್ತ ಮೈನಸ್ ಮಾಡಿದ್ರೆ ನಿಮ್ಗೆ ಸೀದಾ ಆನ್ಸರ್ ಸಿಗುತ್ತೆ. ಅಷ್ಟ ಮಾಡ್ರಿ, ಬೇರೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ನೀವು ಸಾಲ್ವ್ ಮಾಡಿ ಸ್ವಲ್ಪ ಕ್ಯಾಲ್ಕುಲೇಟ್ ಐತಿ, ಆರಾಮಾಗಿ ಮಾಡೋದು. ಇಲ್ಲಿ ಮಾಡ್ಕೊತಾರೆ ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟ್, ನಿಮ್ಗೆ ಗೊತ್ತೈತೆ ಹೆಂಗೆ ಮಾಡ್ಬೇಕಂತ್ರಿ, ಅದು ಇಂಪಾರ್ಟೆಂಟ್. ಸರಿ, ಸೀದಾ ನೀವು ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಸರಿ, ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ಪಟಾಪಟ ಮುಗಿಸೋಣ. ಯಾಕಂದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ, ನಿಮ್ದು ಆಗಲಿ ನಂದು ಆಗಲಿ, ಪಟಾಪಟ ಮುಗಿಸೋಣ ಅಂತ. ನೀವು ಈಸಿ ಇರೋ ಲೆಕ್ಕನ ನೀವು ನಾ ಹೆಂಗೆ ಮಾಡ್ಬೇಕೈತಿ ನೀವು ಮಾಡ್ಕೊಂಡ್ಬಿಡ್ರಿ. ಸ್ಟಾಪ್ ಮಾಡಿ ನೀವು ಸಾಲ್ವ್ ಮಾಡೋದು, ಯಾಕಂದ್ರೆ ನಾ ಮಾಡೋದು ನಿಮ್ಗೆ ಸುಮ್ಮನೆ ಟೈಮ್ ವೇಸ್ಟ್, ನಾನು ನೋಡೋದು ಆಮೇಲೆ ನೀವು ಮಾಡೋದು ಎಲ್ಲ ಟೈಮ್ ವೇಸ್ಟ್. ಸೊ ಆದಷ್ಟು ನಾವು ಟೈಮ್ ಉಳಿಸ್ಕೊಂಡು ತಗೋಣ ಅಂತ. ಸರಿ, ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 11ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ? ಓಕೆ, ಏನು ಬಿಟ್ಟಾರ? ಓಕೆ 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 ನೈಸ್. ಓಕೆ, ಏನು ಮಾಡೋದು ನೋಡ್ರಿ, ನಾವು ಇದನ್ನ ನಾವು ಆಪ್ಷನ್ ಮೇಲೆ ಮಾಡಬೇಕು, ಬೇರೆ ಏನು ಆಪ್ಷನ್ ಇಲ್ಲ. ಸೊ ಆಪ್ಷನ್ ಒಂದೇ ಆಪ್ಷನ್ ನೋಡೋಣ ಅಂತ. ಏನೈತೆ ಒಂದೇ ಆಪ್ಷನ್? 3/71, 3/72. ಓಕೆ, 3/71 ಕಾಮನ್ ತಗೊಳ್ಳೋಣ ಅಂತ. ಏನಾಗುತ್ತಾ? +1 ಪ್ಲಸ್ ಆಗುತ್ತಾ, +3 ಸ್ಕ್ವೇರ್ 9 ಆಗುತ್ತಾ, +3 ಕ್ಯೂಬ್ 27 ಆಗುತ್ತಾ, +3/4 ಎಷ್ಟಾಗುತ್ತಾ? 81 ಆಗುತ್ತಲ್ಲ. 81 ಆಗುತ್ತಾ. ಆಮೇಲೆ 3 ಓಕೆ ಎಷ್ಟದ? 1 2 3 4 5 ಅದಾವ. 1 2 3 4 3 1 3 3 24. ಸೊ 243 ಆಗುತ್ತಾ. 1 2 3 4 5 1 2 3 4 5. ಓಕೆ, ಇದನ್ನೆಲ್ಲ ಕೊಡಿಸ್ರಿ. ಈಗ 9 1 10 10 37 37 81 37 81 243 7 3 10 1 11 4 1 5 3 8 8 16 361 ಡಿವೈಡ್ ಆಕೈತಿ. 11 3 33 ಆಗಂಗಿಲ್ಲ ಅಂದ್ರೆ ಒಂದೇ ಆಪ್ಷನ್ ಡಿವೈಡ್ ಆಗಂಗಿಲ್ಲ, ಒಂದೇ ಆಪ್ಷನ್ ಅಂತ ತಪ್ಪಾಯ್ತು. ಸೊ ಸೆಕೆಂಡ್ ಆಪ್ಷನ್, ಇದನ್ನ ಆಪ್ಷನ್ ಮೇಲೆ ಮಾಡಬೇಕು, ಬೇರೆ ಏನು ಆಪ್ಷನ್ ಇಲ್ಲ. ಓಕೆ, ಕ್ವಶನ್ ಆಗೋಯ್ತದ. ಇದನ್ನಂತರ ನೀವೇನು ಮಾಡಬೇಕು, ಆಪ್ಷನ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಈಗ ನಂಗೆ ಇಲ್ಲಿ ಸ್ಪೇಸ್ ಐತಲ್ಲ, ಏನು ಮತ್ತೆ ಹೋಗಿದ್ದಾರೆ, ಸ್ಪೇಸ್ ಐತಲ್ಲ, ಇಲ್ಲಿ ಮಾಡೋಣ ಅಂತ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, 3/71 ಕಾಮನ್ ತೆಗಿತ್ರಿ. 3/71 ಕಾಮನ್ ತೆಗಿತ್ರಿ. ಈ ಆಪ್ಷನ್ ನೋಡತ್ತೀನಿ ಈಗ. 1 ಪ್ಲಸ್ 3 3 ಎಷ್ಟು? ಓಕೆ, 3 3 ಯಾಕೆ ಬರೀ 3 ಅಲ್ಲ, ಬರೀ 3 ಪ್ಲಸ್ 9 ಆಗುತ್ತಾ? ಹೌದಿಲ್ಲ? ಏನಾಗುತ್ತಾ? 3 1 4 9 13 ಆಗುತ್ತಾ. 3/71 ಇಂಟು 13 ಆಗುತ್ತಾ. ಇದು ಕೂಡ ಆಗಂಗಿಲ್ಲ, ಇದು ತೆಗೆದುಗಿರಿ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, 2/51 1 ಪ್ಲಸ್ 4 ಪ್ಲಸ್ 1 ಪ್ಲಸ್ 4 ಪ್ಲಸ್ 8 ಅಲ್ಲ. ಓಕೆ, ಕರೆಕ್ಟ್ ಐತಲ್ಲ? 2 1 ಓಕೆ 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 ಇಲ್ಲ ಶಿಟ್. ಓಕೆ, ರಾಂಗ್ ಆಯ್ತು. ಏನು ರಾಂಗ್ ಆಯ್ತು ಹೇಳ್ರಿ? ರಾಂಗ್ ಮಾಡಿದೆ ನಾವು ಇಟ್ಟು ತಪ್ಪು ಮಾಡಿದ್ವಿ. ಏನು ತಪ್ಪು ಮಾಡಿದ್ವಿ? ಇಲ್ಲಿ ನೋಡ್ರಿ, ಇಲ್ಲಿ 3 ಬರ್ದಿಲ್ಲ, ಇಲ್ಲಿ 3 ಬರ್ದೇ ಇಲ್ಲ. ಓ ಮೈ ಗಾಡ್, ಇಂಥ ಮಿಸ್ಟೇಕ್ ಆದರೆ ಹೆಂಗೆ ಎಕ್ಸಾಮ್ದಾಗ ಅದು? ಹೌದಲ್ಲ? ಇಲ್ಲಿ ನಾವು 3 ಬರ್ದಿಲ್ಲ, 3 ಮೆನ್ಷನ್ ಮಾಡಿಲ್ಲ. ಮೋಸ್ಟ್ಲಿ ನಾನು ಅದೇ ಅನ್ಕೊಂಡೆ, ಒಂದೇ ಆಪ್ಷನ್ ಆಗ್ಬೋದು ಅನ್ಕೊಂಡೆ. ಈಗ 5 ಯಾಕೆ ಬರತ್ತ ಇವ ಅನ್ಕೊಂಡೆ. ಸರಿ ನೋಡ್ರಿ, ಒಂದೇದ್ರ ಮಾಡೋಣ ಅಂತ. ಏನು ಮಿಸ್ಟೇಕ್ ಮಾಡಿ ಗೊತ್ತೋ, ಅಲ್ಲಿ 3 ಬರ್ಕೋಬೇಕಲ್ಲ, 3 ಬರ್ಕೊಂಡೇ ಇಲ್ಲ. ಸೊ ನಾರ್ಮಲಿ 3 ಸ್ಟಾರ್ಟ್ ಮಾಡೋಣ ಅಂತ. 3 ಹೆಂಗೆ ಸ್ಟಾರ್ಟ್ ಮಾಡ್ತೀರಿ? 3/71 ಐತಲ್ಲ, 3/71 ಇಲ್ಲಿ ಬರೋದಂಗೆ ಗೊತ್ತಾಯ್ತು, 3 ಮಿಸ್ ಆಯ್ತಲ್ಲ ಅಂತೇಳಿ. ಸೊ 3/71 ಕಾಮನ್ ತೆಗೆದಿನಿ, ಇದು ಕಾಮನ್ ತೆಗೆದಿನಿ, ಇದು ಹೊರಗೆ ಹೋಯ್ತು. 1 ಉಳಿತು. 1 ಪ್ಲಸ್ ಇಲ್ಲೇನಾಗುತ್ತಾ? 3/1 ಆಗುತ್ತಾ. 3/1 ಎಷ್ಟು? 3 ಬರುತ್ತಾ. ಪ್ಲಸ್ 3/2 ಬರುತ್ತಾ, 9 ಆಗುತ್ತಾ. ಆಮೇಲೆ ಎಷ್ಟೇನು? 3/3 ಆಗುತ್ತಾ, 27 ಆಗುತ್ತಾ. ಪ್ಲಸ್ 3/5 ಆಗುತ್ತಾ, ಸಾರಿ 3/4 ಆಗುತ್ತಾ. 4 ಅಂದ್ರೆ 3 ಎಷ್ಟಾಗುತ್ತಾ? 81 ಆಗುತ್ತಾ. ಇವಾಗ ಕೊಡಿಸ್ರಿ. 3/71 9 1 10 13 13 27 40 40 81 121. ಓಕೆ, 121 ಡಿವೈಡ್ ಆಗುತ್ತಾ. ಅಂದ್ರೆ ಇದು ನಮ್ಮದು ಆನ್ಸರ್ ಸರಿ ಆಗುತ್ತಾ, ಡಿವೈಡ್ ಆಗುತ್ತಾ. ನಾನು ಅದಕ್ಕೆ ಚೆಕ್ ಮಾಡಿ ಪಾತ್ರೆ. ನನಗೆ ಏನು ಗೊತ್ತಾನು ನಿಮ್ಗೆ ಅದೆಲ್ಲ ಒಂದು ಟ್ರಿಕ್ ಐತಿ. ಈ ಟ್ರಿಕ್ ನಿಮ್ಗೆ ಭಾಳ ಜನ ಹೇಳಂಗಿಲ್ಲ. ನಿಮಗೆ ಐತ್ರಿ. ಒಂದು ಯಾವ ಕ್ವಶನ್ ನಿಮಗೆ ಎಕ್ಸಾಮ್ದಾಗ ಬಂದು ಅಂದ್ರೆ ಎಂಥ ಕ್ವಶನ್ ಅಂದ್ರೆ ಈಗ ಇಲ್ಲಿ ಕೊಟ್ಟರಲ್ಲ ಈ ಟೈಪ್ ಸ್ವಲ್ಪ ಲೆಂತಿಯಾಗಿ ಆಪ್ಷನ್ ಮೇಲೆ ಸಾಲ್ವ್ ಮಾಡಬೇಕು. ಪ್ರತಿ ಆಪ್ಷನ್ ನೋಡಿ ಸಾಲ್ವ್ ಮಾಡೋಗಿತ್ತು ಅಂದ್ರೆ ಅಂಥ ಕ್ವಶನ್ ಒಳಗೆ ಆಲ್ಮೋಸ್ಟ್ ಎಕ್ಸಾಮ್ದಾಗ ನಿಮಗೂ ಈ ಟ್ರಿಕ್ ಯಾರು ಹೇಳಂಗಿಲ್ಲ. ಪಕ್ಕ ಹೇಳ್ತೀನಿ, ಇದೇ ಥರ ಇರುತ್ತೆ ಎಕ್ಸಾಮ್ದಾಗ. ಚೆಕ್ ಮಾಡ್ಕೊಂಡು ನೋಡ್ರಿ, ನೀವು ಪ್ರೀವಿಯಸ್ ಪೇಪರ್ಗಳನ್ನ ನೋಡ್ರಿ. ಹೆಂಗಂದ್ರೆ ಆಪ್ಷನ್ಸ್ ಮೇಲೆ ನೋಡಿ ಸ್ವಲ್ಪ ಲೆಂತಿಯಾಗಿ ಮಾಡೋದು, ಮತ್ತು ಆಪ್ಷನ್ಸ್ ನೋಡಿ ಸಾಲ್ವ್ ಮಾಡೋದು ಇತ್ತು ಅಂತ ಕ್ವಶನ್. ಅಂತ ಕ್ವಶನ್ನಾಗ ಒಂದೇ ಆಪ್ಷನ್ ರೈಟ್ ಇರುತ್ತೆ, ಅಥವಾ 90% ಒಂದೇ ಆಪ್ಷನ್, ಇನ್ 10% ಸೆಕೆಂಡ್ ಆಪ್ಷನ್, ಥರ್ಡ್ ಫೋರ್ತ್ ಆಪ್ಷನ್ ಅಂತೂ ಇರಂಗಿಲ್ಲ. ಆನ್ಸರ್ ಆಲ್ಮೋಸ್ಟ್ ಹೋಗಿ ಇರ್ತಾವ ಅಂದ್ರೆ ಈಸಿ ಕ್ವಶನ್ ಇರ್ತಾರ ಹೆಂಗಿರ್ತಾವ. ಬಟ್ ಆಲ್ಮೋಸ್ಟ್ ಸ್ವಲ್ಪ ಕ್ಯಾಲ್ಕುಲೇಟ್ ಇದ್ದು ಬರೀ ಆಪ್ಷನ್ ಮೇಲೆ ಮಾಡೋಂಗ್ ಲೆಕ್ಕ ಇತ್ತಂದ್ರೆ ಅವಾಗೆಲ್ಲ ನಿಮ್ಗೆ ಪಕ್ಕ ಏನಿರುತ್ತೆ, ಒಂದೇ ಆಪ್ಷನ್ ಮಿಸ್ ಆದ್ರೆ ಎರಡನೇ ಆಪ್ಷನ್ ಆನ್ಸರ್ ಇರ್ತಾವ. ಸೊ ಸೀದಾ ಒಂದೇ ಆಪ್ಷನ್ ಚೆಕ್ ಮಾಡ್ರಿ, ನಿಮ್ಗೆ ಪಕ್ಕ ಆನ್ಸರ್ ಬಂದೇ ಬರುತ್ತೆ. ಅದೇ ಟೆಕ್ನಿಕ್ ಮೇಲೆ ಬರ್ಬೇಕಾಗಿತ್ತಲ್ಲ ನೋಡ್ರಿ. ಅದ್ರಾಗೂ ಇದು ಇಕ್ವೇಷನ್ ದೊಡ್ಡದೈತಿ. ಒಂದೇ ಕ್ವಶನ್ ಅದ ಇಕ್ವೇಷನ್ ಎಷ್ಟು ದೊಡ್ಡದೈತಿ, ಇಷ್ಟು ದೊಡ್ಡದಿರೋ ಆನ್ಸರ್ ಬಂದಿಲ್ಲ ಯೋಚನೆ ಮಾಡಿದೆ. ಅದಕ್ಕೆ ನಾನು ಸುಮ್ಮನೆ ಚೆಕ್ ಮಾಡಿದೆ, ಅಲ್ಲಿ ಇನ್ನೂ ಮಿಸ್ಟೇಕ್ ಆಗಿರ್ಬೋದು ಅಂತೇಳಿ. ಹಂಗೆ ಯಾವತ್ತು ಒಂದೇ ಆಪ್ಷನ್ ರೈಟ್ ಇರ್ತೈತೆ ಅಂತ ಕ್ವಶನ್ ಬಂದ್ರೆ ಕರೆಕ್ಟಿಂಗ್ ಆಪ್ಷನ್ ನೋಡ್ಕೊಂಡ್ಬಿಡ್ರಿ.
ಸರಿ, ಮುಂದಿನ ಪ್ರಶ್ನೆ ನೋಡೋಣ ಅಂತ ಏನೈತಿ. ಒಂದು ತ್ರಾಪಿಜ್ಯದ ವಿಸ್ತೀರ್ಣ 1792 ಸೆಂಟಿಮೀಟರ್. ಓಕೆ, ತ್ರಾಪಿಜ್ಯ ಅಂದ್ರೆ ತ್ರಾಪಿಜ್ ಏರಿಯಾ ಏನೈತಿ. ಸೊ ತ್ರಾಪಿಜ್ ಅಂದ್ರೆ ಟ್ರಪೇಜಿಯಂ ಹೆಂಗಿರುತ್ತಾ, ಹಿಂಗಿರುತ್ತಲ್ಲ ಟ್ರಪೇಜಿಯಮ್, ಹಿಂಗಿರುತ್ತಾ ಹೆಂಗ್ ಬೇಕಾದ್ರೆ ಟ್ರಪೇಜಿಯಂ ಇರುತ್ತಾ ಅಂದ್ರೆ ಎರಡು ಸೈಡ್ ಪ್ಯಾರಲ್ ಇರ್ತಾವ, ಎರಡು ಸೈಡ್ ಪ್ಯಾರಲ್ ಇರ್ತಾವ. ಹಂಗೊಂದು ಟ್ರಪೇಜಿಯಂ ಐತಿ. ಹಂಗೊಂದು ಟ್ರಪೇಜಿಯಂ ಇದ್ರೆ ಮುಂದಿನಂದರ ಅಂತ ಟ್ರಪೇಜಿಯಂನಾಗ ಮುಂದಿನಂದರ ಅದರ ಸಮಾಂತರ ಬಾಹುಗಳ ನಡುವಿನ ಲಂಬ. ಓಕೆ, ಇದು ಲಂಬ ಕೊಟ್ಟಾರ 28 ಸೆಂಟಿಮೀಟರ್ ಅಂದಾರ. ಓಕೆ, ಸಮಾಂತರ ಬಾಹುಗಳು 5 3. ಓಕೆ, ಇದು 5 ಐತಿ, ಇದು 3 ಐತಿ. ಇದ್ರ ರೇಷೋ ಕೊಟ್ಟ ಅಂದ್ರೆ ಎಕ್ಸ್ ಹಾಕೊಂಡ್ಬಿಡೋಣ ಅಂತ. ಉದ್ದವಾದ ಸಮಾಂತರ ಬಾಹುವಿನ ಉದ್ದ. ಓಕೆ, ಉದ್ದವಾದ ಸಮಾಂತರ ಬಾಹುವಿನ ಉದ್ದ ಕೇಳ್ಯಾರಲ್ಲ. ಏರಿಯಾ ಫಾರ್ಮುಲಾ ಏನು? ಏರಿಯಾ ಫಾರ್ಮುಲಾ ಐತಿ x+y/2 ಇಂಟು h. ಹೌದು, ಟ್ರಪೇಜಿಯಂ ಏರಿಯಾ ಏದೈತಿ. ಸೊ x+y ಏನು ಮಾಡ್ಕೋತೀರಿ, 5x+3x ಎಷ್ಟಾಗುತ್ತಾ, 8x ಆಗುತ್ತಾ. 8x/2 ಇಂಟು ಹೈಟ್ ಎಷ್ಟು 28 ಈಕ್ವಲ್ ಎಷ್ಟು ಯಾರ 1790 ಅಂದ್ರೆ 1790 ಅಂದ್ರೆ ಡಿವೈಡ್ ಆಕೈತೆ ನೋಡ್ರಿ. ಲಾಸ್ಟ್ 2 ಡಿಜಿಟ್ ಎಂಟ್ರಲ್ಲಿ ಲಾಸ್ಟ್ ಡಿಜಿಟ್ ಆಗ್ಬೇಕಲ್ಲ. ಓಕೆ, ಎಂಟ್ರಲ್ಲಿ ಡಿವೈಡ್ ಆಗಲ್ಲ ಡೈರೆಕ್ಟ್. ಇದು 28ರಲ್ಲಿ ಆಗೋದಿಲ್ಲ. 28 ಡಿವೈಡ್ ಆಕೈತೆ ಚೆಕ್ ಮಾಡೋಣ ಅಂತ. 28 1792 3 6 18 ಅಂದ್ರೆ 6 ಮಾಡೋದು. 6 8 48 6 8 48 6 8 16. ಹಾಂ, 112 ಆಗುತ್ತಾ. ಹಾಂ, 28 4 112. ಓಕೆ ನೋಡ್ರಿ, ಆಯ್ತಲ್ಲ 0 ಗೊತ್ತು. ಸೊ 28 64 ಆಗುತ್ತಾ. 8 ಒಂದ್ಲೆ 8 8. ಸೊ ಎಕ್ಸ್ ಈಕ್ವಲ್ ಏನಾಗುತ್ತಾ, ಇಲ್ಲಿ 8 ಐತಿ, ಇಲ್ಲಿ 2 ಐತಿ. 8 ಇಂಟು 2 ಆಗುತ್ತಾ. ಎಕ್ಸ್ ಈಕ್ವಲ್ 8 2 16 ಆಗುತ್ತಾ. ಸೊ ಸಿಂಪಲ್ ನಮಗೆ ಆನ್ಸರ್ ಸಿಕ್ತು. ಏನ ಎಕ್ಸ್ ಎಕ್ಸ್ನ ಬೆಲೆ ಸಿಕ್ತು ನಮ್ಗೆ. ಎಕ್ಸ್ನ ಬೆಲೆ ಸಿಕ್ತು. ಬಟ್ ಅವ್ರು ಏನಂದಾರ ಉದ್ದವಾದ ಬಾಹುದು ಕೇಳ್ಯಾರ. ಉದ್ದವಾದ ಬಾಹು ಎಷ್ಟು ಐತಿ, 5x ಐತಿ. ಉದ್ದವಾದ ಬಾಹು 5x ಐತಿ ಅಂದ್ರೆ 5x ಅಂದ್ರೆ 16 5 80. 16 ಇಂಟು 5 ಮಾಡ್ತೀರಿ, 16 5 80 ಸೆಂಟಿಮೀಟರ್ ಅಂತ ಸರಿಯಾದ ಉತ್ತರ ಆಗುತ್ತಾ. ಗೊತ್ತಾಯ್ತಲ್ಲ, ನಿಮ್ಗೆ ಫಾರ್ಮುಲಾ ಗೊತ್ತಿರೋ ಸಾಕು. ಆಲ್ಮೋಸ್ಟ್ ಫಾರ್ಮುಲಾ ಗೊತ್ತಿತ್ತಂದ್ರೆ ಮೆನ್ಸುರೇಷನ್ ಲೆಕ್ಕ ಏನಾರ ಬಂದ್ರೆ ಒಂದು ತಿಳ್ಕೊಂಡ್ರಿ. ಮೆನ್ಸುರೇಷನ್ ಲೆಕ್ಕದಾಗ ಜಾಸ್ತಿ ಟ್ರಿಕ್ಸ್ ಏನೂ ಬರಂಗಿಲ್ಲ. ಜಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು, ಹೆಂಗೆ ಸಾಲ್ವ್ ಮಾಡೋದು, ಅದ್ರ ಫಾರ್ಮುಲಾ ಏನಿತ್ತಲ್ಲ ಫಾರ್ಮುಲಾ ಗೊತ್ತಿದ್ರೆ ಸಾಕ. ಟ್ರಿಕ್ಕಿಗೆ ಭಾಳ ವರ್ಕ್ ಇಲ್ಲ ಮೆನ್ಸುರೇಷನ್ದಾಗ. ಜಸ್ಟ್ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಿರ್ತದೆ. ರೈಲು ಎ ಮತ್ತು ರೈಲು ಬಿ ಒಂದೇ ಸಮಯದಲ್ಲಿ ಎರಡು ನಿಲ್ದಾಣಗಳಿಂದ ಪರಸ್ಪರ ಎದುರಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ರೈಲು ಬಿಯು 120 ಕಿಲೋಮೀಟರ್ ಕ್ರಮಿಸುವ ಸಮಯದಲ್ಲಿ ರೈಲು ಎಯು 130 ಕಿಲೋಮೀಟರ್ ಕ್ರಮಿಸಿದರೆ ಎ ಮತ್ತು ಬಿ ರೈಲುಗಳ ವೇಗದ ಅನುಪಾತ. ವಾ ಈ ಕ್ವಶನ್ ಬರೀ ಭಾಳ ಜನ ಕನ್ಫ್ಯೂಸ್ ಆಗುವಂಥ ಕ್ವಶನ್. ಯಾವ ಎಕ್ಸಾಮ್ ಕೇಳಿರೋದು? NTPC CBT ಕೇಳಿರೋ ಕ್ವಶನ್. ಡೈರೆಕ್ಟ್ ಕ್ವಶನ್, ಬಟ್ ಕನ್ಫ್ಯೂಸ್ ಆಗ್ತಾರ. ಎದಕ್ಕೆ ಕನ್ಫ್ಯೂಸ್ ಆಗ್ತಾರ? ಅವ್ರೇನಂದಾರ, ಓಕೆ ಅವ್ರು ಟೈಮಿಗೆ ಏನು ಕೊಟ್ಟಿಲ್ಲ, ಅವ್ರಿಗೆ ಸ್ಪೀಡ್ ಆಗಿಲ್ಲ. ಅವ್ರೇನಂದಾರ ಅದೇ ಸಮಯದಲ್ಲಿ ಈ ಒಂದು ಟ್ರೈನ್ ಎಷ್ಟು ಸಮಯ ಹೋಗಿತ್ತು, ಅದೇ ಸಮಯದಲ್ಲಿ ಇನ್ನೊಂದು ಟ್ರೈನ್ ಅಂತ ಹೇಳ್ಯಾರ. ಹಂಗಿದ್ದಾಗ ನಮಗೆ ಸಿಂಪಲ್ ಆನ್ಸರ್ 120 130 ಇದರ ರೇಷಿಯೋ 0 0 ಕ್ಯಾನ್ಸಲ್ ಆಕವ. 12:13 ನಮ್ದು ಆನ್ಸರ್ ಇದೆ ಬರುತ್ತಾ. ಬಟ್ ಎಕ್ಸಾಮ್ ನಮಗೆ ಅನ್ಸುತ್ತಾ ಯೋಚನೆ ಮಾಡ್ಕೊಂಡಿರ್ತೀವಿ ನಾವು. ಏನು ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ, ಏನು ಯೋಚನೆ ಮಾಡ್ಕೊಂಡಿರ್ತೀವಿ, ಇದು ಹಿಂಗ್ಯಾಕೆ ಬಂತು, ಹಿಂಗೆ ಐತನ, ಏನು ಬೇರೆ ಇರ್ಬೋದನ, ಇಟ್ಟು ಈಸಿ ಕ್ವಶನ್ ಹೆಂಗೆ ಕೇಳ್ತಾನ. ಕೆಲವೊಮ್ಮೆ ಈಸಿ ಕ್ವಶನ್ ಕೂಡ ಎಕ್ಸಾಮ್ದಾಗ ಕೇಳ್ತಾರೆ. ಅವಾಗ ನಾವು ಏನು ಮಾಡ್ತೀವಿ, ಇಷ್ಟು ಈಸಿ ಕ್ವಶನ್ ಹೆಂಗೆ ಬರೋ ಚಾನ್ಸ್ ಐತಿ, ಇರಂಗಿಲ್ಲ, ಬೇರೆ ಇರ್ತೈತನ ಅನ್ಕೊಂಡ್ಕೊಂಡಿರ್ತೀವಿ. ಅಲ್ಲಿ ನಾವು ತಪ್ಪು ಮಾಡ್ತೀವಿ. ನೋಡ್ರಿ ಎಷ್ಟು ಈಸಿ ಕ್ವಶನ್ ಐತಿ ಪಕ್ಕ. ಬಟ್ ಎಕ್ಸಾಮ್ದಾಗ ಬಂದಾಗ ಯೋಚನೆ ಮಾಡ್ಕೊತ ಕುಂಡ್ರಿಸುವಂಥ ಲೆಕ್ಕನೇ ಇದು ಪಕ್ಕ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತಿ, ಒಂದು ತ್ರಿಕೋನದ 3 ಬಾಹುಗಳು 7 5 4 ಅನುಪಾತದಲ್ಲಿದ್ದರೆ ಮತ್ತು ಅದರ ಸುತ್ತಳತೆಯು 48 ಮೀಟರ್ ಆಗಿದ್ದರೆ ಆ ಕೋನದ ವಿಸ್ತೀರ್ಣ ಕೇಳ್ಯಾರ. ಓಕೆ, ಪೆರಿಮೀಟರ್ ಕೊಟ್ಟಾರ. ಸೊ ಎಲ್ಲ ಪೆರಿಮೀಟರ್ ಅಂದ್ರೆ ಎಲ್ಲ ಸೈಡ್ಗಳ ಸಮ್. ಸೊ ಸಮ್ ಮಾಡ್ಕೊರಿ. 754 ಐತಿ. 7x + 5x + 4x ಎಷ್ಟಾಗುತ್ತೆ? 5 ಮುಂದೆ 16x = 48 ಅಂದನ. ಎಕ್ಸ್ ಅಂದ್ರೆ ಎಷ್ಟು ಬರುತ್ತಾ? 3 ಬರುತ್ತಾ. ಸೊ ಎಲ್ಲ ಸೈಡ್ಗಳು ಸಿಕ್ಕೋಣ. ಈಗ 7x ಅಂದ್ರೆ ಎಷ್ಟು ಆಗುತ್ತಾ? 21 ಆಗುತ್ತಾ ಒಂದೇ ಸೈಡ್. 5 3 15 ಆಗುತ್ತಾ. 4 12 ಆಗುತ್ತಾ. ಸೊ 3 ಸೈಡ್ ಹಂಗೆ ಸಿಕ್ಕು ನಮ್ಗೆ 3 ಸೈಡ್ಸ್. ಸೊ ಸೈಡ್ಸ್ ಹೆಂಗೆ ಮಾಡ್ತೀರಿ ನಾ ಈಗ? ಇದು ಫಸ್ಟ್ ಏನು ನೋಡ್ಕೋತೀನಿ ನಾನು, ಫಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಇದನ್ನು ಚೆಕ್ ಮಾಡ್ತೀನಿ. ಫಸ್ಟ್ ಯಾವತ್ತು ಟ್ರಿಯಾಂಗಲ್ ನೀವೇನು ಏರಿಯಾ ನೋಡ್ಬೇಕಂದ್ರೆ ಫಸ್ಟ್ ರೈಟ್ ಆಂಗಲ್ ಐತಿ ಚೆಕ್ ಮಾಡ್ಕೊರಿ. ರೈಟ್ ಆಂಗಲ್ ಟ್ರಯಾಂಗಲ್ ಐತಂದ್ರೆ ಸಿಂಪಲ್ ಹಾಫ್ ಬೇಸ್ ಇಂಟು ಹೈಟ್ ಮಾಡ್ಬಿಡ್ತೀರಿ. ಸೊ ಐತೆ ನೋಡ್ಕೊರಿ. ದೊಡ್ಡ ಸೈಡ್ ಸಣ್ಣ ಸೈಡ್ ಕಂಪೇರ್ ಮಾಡ್ಬೇಕು. ದೊಡ್ಡ ಸೈಡ್ ಸಣ್ಣ ಸೈಡ್ ಕಂಪೇರ್ ಮಾಡ್ಬೇಕು. ಸೊ ಇದ್ರ ಸ್ಕ್ವೇರ್ 4 ಆಗುತ್ತಾ, ಇದ್ರ ಸ್ಕ್ವೇರ್ 5 ಆಗುತ್ತಾ, ಇದ್ರ ಸ್ಕ್ವೇರ್ 1 ಆಗುತ್ತಾ. ಅಂದ್ರೆ 5 × 9 ಆಗುತ್ತಾ. ಸಂಬಂಧ ಇಲ್ಲ, ಇದು ನಮಗೆ ಲೆಕ್ಕಕ್ಕೆ ಬರಂಗಿಲ್ಲ. ಸೊ ಸೀದಾ ನೆಕ್ಸ್ಟ್ ಏನು ಮಾಡ್ತೀರಿ ನಿಮ್ಗೆ? ನೆಕ್ಸ್ಟ್ ಏನ್ ಮಾಡ್ತೀರಿ? ಸಿಂಪಲ್ ಏನೈತಲ್ಲ ಹೆರನ್ಸ್ ಫಾರ್ಮುಲಾ ಹಾಕ್ತೀರಿ. ಹೆರನ್ಸ್ ಫಾರ್ಮುಲಾ ಏನಾಗುತ್ತಾ? S of S minus A S minus B S minus C. ಈ ಕ್ವಶನ್ ಮೋಸ್ಟ್ಲಿ ನಾನು ಇನ್ನೇನು ಮಾಡಿಸಿದೆ ಅನ್ಸುತ್ತಾ, ಹೌದಲ್ಲ? ಸೊ ಎಸ್ ಅಂದ್ರೆ ಏನು? S = A + B + C/2. ಸೊ ಈ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತಾ. ಈ ಫಾರ್ಮುಲಾ ಹಾಕಿದ್ರೆ ಸೊಲ್ಯೂಷನ್ ಸಿಗುತ್ತೆ. ಇದನ್ನ ಪೂರ ಮಾಡತ್ತಿಲ್ಲ ಮೋಸ್ಟ್ಲಿ. ಇದು ನಮ್ಮ ಅಣ್ಣ ಇದೇ ಲೆಕ್ಕನೋ ಅಥವಾ ಇದೇ ಥರ ಲೆಕ್ಕನೋ ಮಾಡಿಸಿನಿ. ಸೊ ನಿಮ್ಗೆ ಗೊತ್ತಿರುತ್ತಾ. ಈ ಫಾರ್ಮುಲಾ ಹಾಕ್ಬಿಟ್ರಿ, ಇಲ್ಲಿ ಬರುತ್ತಾ. ಸಿಂಪಲ್ ಆಗಿ ಸಾಲ್ವ್ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಏನೇ ನೆಕ್ಸ್ಟ್ ಕ್ವಶನ್, ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ ಒಂದು ಅಸಲು 3 ವರ್ಷಗಳಲ್ಲಿ 8,000, 4 ವರ್ಷಗಳಲ್ಲಿ 10,000 ಆಗುತ್ತದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಕೇಳ್ಯಾರ. ಸೊ ನಮ್ಗೆ ಮೊದಲು ಕಾಂಪೌಂಡ್ ಇಂಟ್ರೆಸ್ಟ್ ಅದಲ್ಲ, ಚಕ್ರ ಬಡ್ಡಿ ಫಾರ್ಮುಲಾ ಏನಂತ ಗೊತ್ತಿರೋ. ಫಸ್ಟ್ ಚಕ್ರ ಬಡ್ಡಿ ಫಾರ್ಮುಲಾ ಏನು? ಅಮೌಂಟ್ = P of 1 + R/100
ರೈಸ್ ಟು ಟೈಮ್. ಬಟ್ ಈ ಫಾರ್ಮುಲಾ ಇಲ್ಲಿ ಯೂಸ್ ಇಲ್ಲ. ಈ ಫಾರ್ಮುಲಾ ಐತಿ, ಫಾರ್ಮುಲಾ ಮೇಲೆ ಮಾಡೋಣ, ಆಯ್ತು ಫಾರ್ಮುಲಾ ಮೇಲೆ ಮಾಡೋಣ. ಏನಂದ್ರೆ ಸೊ 10,000 ಐತಿ ಅಂದ್ರೆ 10,000 ಈಕ್ವಲ್ ಟು ಪಿ ಆಫ್ 1 ಪ್ಲಸ್ ಆರ್ ಬೈ 100 ರೈಸ್ ಟು ಎಷ್ಟು ವರ್ಷ 4 ವರ್ಷ ಡಿವೈಡೆಡ್ ಬೈ ಇದು 10,000 ಆಗ್ಬೇಕಲ್ಲ. ಹಾಂ, ಕೆಳಗೆ 8,000 ಇಸ್ ಈಕ್ವಲ್ ಟು ಪಿ ಆಫ್ 1 ಪ್ಲಸ್ ಆರ್ ಬೈ 100 ರೈಸ್ ಟು ಎಷ್ಟು 3. ಸೊ ಇಲ್ಲಿ ಇದು ನಡಕ್ಕೆ ಒಂದು ಸ್ವಲ್ಪ ಇದನ್ನು ಹಾಕು. ಇಲ್ಲಿ ಈಕ್ವಲ್ ಟು ದಲ್ಲಿ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲಿ ನೀವು ಈಕ್ವಲ್ ಟು ಸಿಂಪಲ್ 0 ಕ್ಯಾನ್ಸಲ್ ಮಾಡ್ರಿ. ಇಲ್ಲಿ 3 ಇಲ್ಲಿ 3 2 ಇಲ್ಲಿ 2 4. ಸೊ ಇಲ್ಲಿ ಪಿ ಕ್ಯಾನ್ಸಲ್, ಇಲ್ಲಿ 3 ಹೋಗುತ್ತಾ, ಇಲ್ಲಿ ಇದು 4 ಹೋಗುತ್ತಾ. ಸೊ ಏನು ಬರುತ್ತಾ 5/4 ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100 ಬರುತ್ತಾ. ಹಿಂಗೆ ಬಂದ್ರೆ ಏನು ಮಾಡ್ತೀರಿ 5/4 ಈಕ್ವಲ್ ಟು 1 ಪ್ಲಸ್ ಆರ್ ಬೈ 100 ಇದ್ದಿದ್ದ 100 ಪ್ಲಸ್ ಆರ್ ಬೈ 100 ಆಗುತ್ತಾ. ಹೌದು, ಇದನ್ನ ಮಲ್ಟಿಪ್ಲೈ ಮಾಡ್ರೆ 4 1 4 25 20 ಕಡೆ ಹೋಗುತ್ತಾ 125 ಆಗುತ್ತಾ. 125 ಈಕ್ವಲ್ ಟು 100 ಪ್ಲಸ್ ಆರ್ ಆಗುತ್ತಾ. ಸೊ ಆರ್ ಎಷ್ಟು ಬರುತ್ತಾ, ಸೊ ಆರ್ ಕಡೆ ಮೈನಸ್ ಎಷ್ಟು ಆಗುತ್ತಾ, ಆರ್ ಈಕ್ವಲ್ ಟು 125 ಮೈನಸ್ 100 25 ಬರುತ್ತಾ. ನನ್ನ ಆನ್ಸರ್ ಎಷ್ಟು ಆಗುತ್ತಾ 25% ಅಂತ ಸರಿಯಾದ ಉತ್ತರ. ನೋಡ್ರಿ ಸಿಂಪಲ್ ಕ್ವಶನ್. ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಇತ್ತಂದ್ರೆ ನೀವು ಎಂತ ಟ್ರಿಕ್ ಬೇಕಾದ್ರೆ ಏನು ಬೇಕಾಗಿಲ್ಲ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಬಟ್ ಏನಿರಬೇಕು ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿರ್ಬೇಕು, ಲೆಕ್ಕ ಮಾಡೋದು ಸ್ಪೀಡ್ ವೇಗವಾಗಿದ್ರೆ ನೀವು ಎಂಥ ಟಫ್ ಕ್ವಶನ್ ಇದ್ರು ಈಸಿಯಾಗಿನೇ ಟೈಮ್ ಒಳಗೆ ಮಾಡ್ತೀರಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಂತ್ರಿ. ಒಂದು ಪಾತ್ರೆಯಲ್ಲಿ 60 ಲೀಟರ್ ಹಾಲು ಇದೆ. ಈ ಪಾತ್ರೆಯಿಂದ 6 ಲೀಟರ್ ಹಾಲನ್ನು ಹೊರತೆಗೆದು ಅದರ ಬದಲಿಗೆ ನೀರನ್ನು ಸೇರಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಮತ್ತೊಮ್ಮೆ 2 ಬಾರಿ ಪುನರಾವರ್ತಿಸಲಾಯಿತು. ಈಗ ಆ ಪಾತ್ರೆ ಉಳಿದಿರುವ ಹಾಲಿನ ಪ್ರಮಾಣ ಓಕೆ ಮೊದಲು 60 ಇತ್ತು. ಸೊ ಏನ್ ಮಾಡಕತ್ತಾನ, ಸೊ ಈ ಕ್ವಶನ್ ಬಂದ್ರೆ ಒಂಥರ ಏನ್ ಕನ್ಫ್ಯೂಸ್ ಆಕಪ್ಪ ಭಾಳ ಜನ ಅಂತಂದ್ರೆ 6 ಲೀಟರ್ ಅಂದ್ರೆ 6 ಲೀಟರ್ ತಕ್ಕೋತ ಹೋಗಾರ. ಫಸ್ಟ್ 6 ಆಮೇಲೆ 18 ಹಿಂಗ್ ತಕ್ಕೋತ ಹೋಗಿರಿ. ಹಂಗ ನೋಡಂಗಿಲ್ಲ, ಪ್ರಮಾಣ ಅದೇ ಪ್ರಮಾಣದಲ್ಲಿ ನಿಂತಿರ್ತಾರ ನೋಡ್ರಿ. 2 ಬಾರಿ ಪುನರಾವರ್ತಿಸಲಾಯ್ತು ಅಂತಾರ. ಅವ್ರು ಏನಂತಾರ ಆ ಕ್ವಾಂಟಿಟಿ ಅಂತಾರ, ಅದೇ ಕ್ವಾಂಟಿಟಿದು ಅದೇ ಸೇಮ್ ಅಮೌಂಟ್ ಅಲ್ಲ, ಅದೇ ಕ್ವಾಂಟಿಟಿ ಅಂತಾರ. ಹೆಂಗ್ ಮಾಡ್ಕೊತಾನು. ಸೊ 6 ಎಷ್ಟಾಗುತ್ತೆ ನೋಡ್ರಿ 6 ಅಂದ್ರೆ 6 ತೆಗಾತಾರ ಅಂದ್ರೆ ಎಷ್ಟು ರೇಷಿಯೋ ತೆಗಾತಾರ 1/10 ತೆಗಾತಾರ. 1/10 ತೆಗಾತಂದ್ರೆ ಎಷ್ಟು ಉಳಿತೈತಿ 9/10 ಉಳಿತೈತಿ. ಹಿಂಗ್ ಮಾಡ್ಕೋಬೇಕು ನೀವು. ಹಿಂಗ್ ಗೊತ್ತಾಯ್ತು ಎಷ್ಟು ರೇಷಿಯೋ ಉಳಿತೈತಲ್ಲ ಆ ರೇಷಿಯೋ ಮೇಲೆ ಮಾಡ್ಕೋಬೇಕು. ಇಂಟು 9/10 ಮತ್ತೆ ಇದನ್ನೇ ಮಾಡ್ಯಾರ, ಮತ್ತೆ 2 ಸಲ ಮಾಡ್ಯಾರ ಇಂಟು 9/10 ಟೋಟಲ್ 3 ಸಲ ಆಯ್ತು. ಸೊ 0 0 ಕ್ಯಾನ್ಸಲ್, 2 3 2 5 9 ಕ್ಯೂಬ್ ಎಷ್ಟು 721 ಇಂಟು 3 ಎಷ್ಟು ಆಗುತ್ತಾ 3 1 3 3 2 6 3 21 2163 ಡಿವೈಡೆಡ್ ಬೈ 50 ಆಗುತ್ತಾ. ಸೊ ಒಂದು 0 ಇಲ್ಲಿ ಪಾಯಿಂಟ್ ಬರ್ತೈತಿ. 5 4 20 5 3 15 43 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ. ಇಲ್ಲಿ ನೋಡ್ರಿ 43 ಇಲ್ಲಿ ನೋಡ್ರಿ 43 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ. ನಾ ಪೂರಾ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. 43 ಬಂದ್ರೆ ಸಾಕು ನನಗೆ ಆನ್ಸರ್ ಅಂತ ಕರೆಕ್ಟ್ ಆಗುತ್ತೆ. ಸರಿ, ಮುಂದಿನ ಕ್ವಶನ್ ಹೋಗ್ತೀನಿ ಅಷ್ಟೇ. ಎಕ್ಸಾಮ್ ಹೇಗಿರುತ್ತೆ ಎಲ್ಲ ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಆನ್ಸರ್ ಬರಬೇಕು ಅಷ್ಟ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ. ಓಕೆ, ಟ್ರಿಗ್ನೋಮೆಟ್ರಿ ಕ್ವಶನ್ ಐತಿ. ಗ್ರೂಪ್ ಡಿ ಒಳಗೆ ಕೇಳಿರೋ ಪ್ರಶ್ನೆ. tan θ ಪ್ಲಸ್ cot θ = 5 tan ಸ್ಕ್ವೇರ್ θ ಪ್ಲಸ್ cot ಸ್ಕ್ವೇರ್ θ ಕೇಳ್ಯಾರ. ಹೆಂಗ್ ಮಾಡ್ಬೋದು, ಸಿಂಪಲ್ ಸ್ಕ್ವೇರ್ ಮಾಡ್ಬಿಡ್ಲಿ. tan θ ಪ್ಲಸ್ cot θ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತಾ, tan ಸ್ಕ್ವೇರ್ θ ಪ್ಲಸ್ cot ಸ್ಕ್ವೇರ್ θ ಇಂಟು 2 tan θ cot θ. ಹೌದು. ಸೊ tan ಸ್ಕ್ವೇರ್ θ ಪ್ಲಸ್ cot ಸ್ಕ್ವೇರ್ tan ಪ್ಲಸ್ cot 5 ಐತಿ. 5 ಸ್ಕ್ವೇರ್ 25 ಆಗುತ್ತಾ. ನಮಗೆ tan ಸ್ಕ್ವೇರ್ cot ಸ್ಕ್ವೇರ್ ಕಂಡುಹಿಡಿಬೇಕು ನಾವು. tan ಸ್ಕ್ವೇರ್ ಪ್ಲಸ್ cot ಸ್ಕ್ವೇರ್ ನಾವು ಕಂಡುಹಿಡಿಬೇಕು. ಇಲ್ಲಿ ಏನಾಗುತ್ತಾ ಪ್ಲಸ್ ಏನಾಗುತ್ತಾ 2 tan θ cot θ ಐತಲ್ಲ, tan θ cot θ ಏನಾಗುತ್ತೆ ಮಲ್ಟಿಪ್ಲೈ ಆದ್ರೆ tan θ ಅಂದ್ರೆ ಏನು tan θ = 1/cot θ ಅಲ್ಲ, 1/cot θ ಅಲ್ಲ. ಹಂಗೆ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತಾ 2 ಐತಿ. ಸೊ tan ಸ್ಕ್ವೇರ್ θ cot ಸ್ಕ್ವೇರ್ ಏನಾಗುತ್ತೆ 2 ಈ ಕಡೆ ಹೋಗುತ್ತಾ 25 - 2 ಆಗುತ್ತಾ. ಆನ್ಸರ್ ಬರುತ್ತೆ 23 ಬರುತ್ತೆ. ಇದನ್ನ ಎಕ್ಸಾಮ್ದಾಗ ನೀವು ಕೂತಾ ಇದನ್ನೆಲ್ಲ ಬರೆಯೋಷ್ಟಿಲ್ಲ, ನಿಮ್ಗೆ ತೋರ್ಸಕ್ಕೆಲ್ಲ ಬರ್ದೀನಿ. ಜಸ್ಟ್ ನಿಮ್ಗೆ ನೋಡ್ಬಿಟ್ಟು ಗೊತ್ತಾ ಓಕೆ 2 ಬರುತ್ತೆ 2 - ಆಗುತ್ತೆ 23. 3 ಸೆಕೆಂಡ್ಸ್ ಸಾಲ್ವ್ ಮಾಡೋ ಲೆಕ್ಕಿದ. ಟಿಕ್ ಹಾಕೋದು ಸೇರಿಸಿ ಆಯ್ತಿನ ಟೈಮ್. ಸಿಂಪಲ್ ಕ್ವಶನ್ ಐತೆ ಅದು. ಸೊ ಎಕ್ಸಾಮ್ದಾಗ ಜಸ್ಟ್ ನಾವು ಪ್ರಾಕ್ಟೀಸ್ ಇರ್ಬೇಕು ಅಷ್ಟೇ, ಭಾಳ ಏನಿಲ್ಲ. ಒಂದು ದ ಡೈಮೆನ್ಷನ್ ಆಫ್ ಅ ಸಾಲಿಡ್ ಮೆಟಾಲಿಕ್ ಕ್ಯೂಬ್ ಆರ್ 27 cm, 18 cm, 21 cm. It is melted and recast into an identical solid cube of side 3 cm. Find the number of cubes of formed. ಹೆಂಗ್ ಮಾಡ್ತೀರಿ 27 × 18 × 21 ಯಾವಾಗಲೂ ಅಂದ್ರೆ ಒಂದು ವಸ್ತು ತೆಗೆದು ಇನ್ನೊಂದು ವಸ್ತು ಮಾಡ್ತಾರೆ ಯಾವತ್ತು ವಾಲ್ಯೂಮ್ ನೋಡ್ಕೋಬೇಕಾಗುತ್ತಾ. ಸೊ ಮೊದಲು ಕ್ಯೂಬಾಯ್ಡ್ ಇತ್ತು, ಕ್ಯೂಬಾಯ್ಡ್ ವಾಲ್ಯೂಮ್ ತೆಗೆದು ಸೊ ಆಮೇಲೆ ಮಾಡ್ತಾರೆ ಕ್ಯೂಬ್ ಮಾಡ್ತಾರೆ. ಕ್ಯೂಬ್ ಏನಾಗುತ್ತಾ ಸ್ಕೈಡ್ ಎಲ್ಲ ಸೈಡ್ ಸೇಮ್ ಇರ್ತಾವ. 3 × 3 × 3 ಆಗುತ್ತಾ. 3 9 3 6 3 7 ಗುಣಾಕಾರ ಮಾಡ್ರಿ. 9 54 54 7 7 28 ಲಾಸ್ಟ್ ಡಿಜಿಟ್ 7 ಬರಬೇಕು. ಸೊ 7 6 42 9 18 ಲಾಸ್ಟ್ ಡಿಜಿಟ್ 8 ಬರಬೇಕು. ಓಕೆ, ಇಲ್ಲಿಲ್ಲ ಓಕೆ ಇಲ್ಲ ನೋಡ್ರಿ ಒಂದೇ ಕಡೆ ಲಾಸ್ಟ್ ಡಿಜಿಟ್ 8 ಒಂದೇ ಕಡೆ ಲಾಸ್ಟ್ ಡಿಜಿಟ್ 8 ಐತಿ. ಸೊ ನಾವು ಪೂರಾ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಡಿಜಿಟ್ ಹಂಗೆ ಸಿಕ್ಕರೆ ಸಾಕು. ಇನ್ನೂ ಡಿಜಿಟ್ ನೋಡ್ರಿ ಇನ್ನೊಂದು ಯಾವ್ದಾರು ಆಪ್ಷನ್ 8 ಇತ್ತಂದ್ರೆ ನಾವು ಗುಣಾಕಾರ ಪೂರಾ ಮಾಡ್ತಿದ್ದೆ. ಇವಾಗ ನಾನು ಒಂದೇ ಕಡೆ ಡಿಜಿಟ್ 8 ಐತಿ. ಸೊ ಎಲ್ಲ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಡಿಜಿಟ್ ಹಂಗೆ ಸಿಕ್ಕರೆ ಸಾಕು. ನಾ ಸಿಂಪಲ್ ಏನ್ ಮಾಡ್ತೀನಿ ಟಿಕ್ ಹಾಕಿ ಮುಂದೆ ಹೋಗ್ತೀನಿ. ಎಲ್ಲ ಡಿಜಿಟ್ ನ ಪೂರಾ ಗುಣಾಕಾರ ಮಾಡೋಂಗಿಲ್ಲ, ಮಾಡ್ರಿ ಹುಚ್ಚರಾಕಿರಿ ಮಾಡಕ್ ಹೋಗ್ಬೇಡ್ರಿ. ಒಂದು ಆಪ್ಷನ್ ಏನ್ರಿ 6 ಕಡೆ ಇದ್ರೆ ಗುಣಾಕಾರ ಮಾಡ್ರಿ. ಈಗಿನ ಆಪ್ಷನ್ 2 ಕಡೆ 8 ಇತ್ತ ನಾ ಮಾಡ್ತಿದ್ದೆ, ಬಟ್ ಈಗ ಒಂದೇ ಕಡೆ 8 ಐತಿ. ಸೊ ನಾ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್ ಏನ್ ಮಾಡ್ತೀನಿ ಮುಂದಿನ ಕ್ವಶನ್ ಹೋಗ್ತೀನಿ. ಇವಾಗ ನೋಡ್ರಿ ಕ್ವಶನ್ ಐತೆ ಮುಂದಿನ ಪ್ರಶ್ನೆ. 2 ಪೈಪ್ಗಳಾದ ಎ ಮತ್ತು ಬಿ ಕ್ರಮವಾಗಿ 24 ನಿಮಿಷ 30 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬಬಲ್ಲವು. 2 ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಟ್ಯಾಂಕ್ 18 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ತುಂಬಲು
ಪೈ ಬಿ ಅನ್ನು ಎಷ್ಟು ಸಮಯದ ನಂತರ ಮುಚ್ಚಬೇಕು. ಓಕೆ ಮಸ್ತ್ ಐತಿ ಕ್ವಶನ್, ಮಸ್ತ್ ಐತಿ. ಏನ್ ಮಾಡ್ತೀರಿ 24 35 ಟೈಮಿಂಗ್. ಸೊ LCM ತೆಗಿರಿ ಅಂದ್ರೆ ಮೊದಲು ಏನ್ ಮಾಡಿ ಕಂಡ್ರಿ ವರ್ಕ್ ಕಂಡ್ರಿ. 8 3 8 4 8 3 8 4 8 3 4 12 96. ಸೊ 96 LCM ಬರುತ್ತಾ 24 4 32 3. ಸೊ ನಮ್ಗೆ ಏನ್ ಸಿಕ್ತಿ ಇವಾಗ 90. ಒಟ್ಟು ಕೆಲಸ 96 ಐತಿ, ಒಟ್ಟು ಕೆಲಸ 96 ಐತಿ. ಏನಂದಾರ ಪೈ ಬಿ ಎಷ್ಟು ಸಮಯಕ್ಕೆ ಮುಂಚೆ ಮುಚ್ಬೇಕಂದಾರ. ಪೈ ಬಿ ಮುಚ್ಚತಾರ, ಬಟ್ ಪೈಪ್ ಯಾರು ಮುಚ್ಚಾಕತ್ತಿಲ್ಲ. ಅಂದ್ರೆ ಟೋಟಲ್ ಏನಾಗತ್ತೆ 18 ನಿಮಿಷ ಕೆಲಸ ಆಗತೈತಿ. ಟೋಟಲ್ 18 ನಿಮಿಷ ಕೆಲಸ ಅವ್ರು ಹೇಳಿರೋ ಪ್ರಕಾರ ಟೋಟಲ್ 18 ನಿಮಿಷ ಕೆಲಸ ಇದಾಕ್ ನೋಡಲ್ತ. ಓಕೆ ಏನಾಯ್ತು ಇದಕ್ಕೆ ಓಕೆ ಒಂದು ಸೆಕೆಂಡ್ ಯಾಕೋ ಮೂಡಲ್ತು ಪೆನ್ನ. ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ. ಓಕೆ 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 ಒಂದು ಸೆಕೆಂಡ್ ಇರ್ರಿ. ಇಂಥ ಸಮಯ ಏನಾಯ್ತು ಈ ಪಟ್ಟಣಕ್ಕೆ. ಓಕೆ ಚಾರ್ಜ್ ಖಾಲಿ ಐತಿ ಪಟ್ಟಣಕ್ಕೆ, ಪೆನ್ನಿನ ಚಾರ್ಜ್ ಖಾಲಿ ಆಯ್ತು, ಸಾರಿ. ಓಕೆ ಕಂಟಿನ್ಯೂ ಮಾಡೋಂತ ಲೈಟ್ ಹೋಗಿದ್ದು, ಲೈಟ್ ಬಂದ್ಮೇಲೆ ಮಾತು ಸ್ಟಾರ್ಟ್ ಮಾಡತ್ತೀನಿ. ಪೆನ್ ಚಾರ್ಜ್ ಹಾಕೊಂಡ ಪೆನ್ ಚಾರ್ಜ್ ಹಾಕೊಂಡ್ ನೆನಪಿರಂಗಿಲ್ಲ, ಹೋಗ್ಬಿಡ್ರಿ. ಏನಂದ್ರ 18 ನಿಮಿಷ ಇಬ್ಬರು ಕೆಲಸ ಮಾಡ್ತಾರ. ಅಂದ್ರೆ 18 ನಿಮಿಷ ಏನ್ರು ಪೂರಾ ಎಷ್ಟು ಕೆಲಸ ಐತಲ್ಲ, ಸೊ ಆ ಪೂರ್ತಿ ಕೆಲಸನ ಏನ್ರು ಪೂರಾ ಟೈಮ್ ಕೆಲಸ ಮಾಡ್ತಾನ. 18 ನಿಮಿಷ ಐತಲ್ಲ, 18 ನಿಮಿಷ ಪೂರ್ತಿ ಕೆಲಸ ಮಾಡ್ತಾನ. ಸೊ ಒಂದು ಎಫಿಷಿಯನ್ಸಿ ಎಷ್ಟು 4 ಐತಿ. ಸೊ ಟೋಟಲ್ ಟೈಮ್ ಇಂಟು ಟೋಟಲ್ ಎಫಿಷಿಯನ್ಸಿ ಎಷ್ಟಾಯ್ತು. ಇದು ಏನ್ ವರ್ಕ 70 ಕೆಲಸ ಮಾಡತಾನ. ಅಂದ್ರೆ ಟೋಟಲ್ ಕೆಲಸಾಗ ಏನ್ ಕೆಲಸ ಮೈನಸ್ ಮಾಡ್ರಿ 6 2 4 9 2. ಸೊ 24 ಕೆಲಸ ಉಳಿದೈತಿ. ಸೊ ಈ 24 ಕೆಲಸನ ಯಾರು ಮಾಡ್ಬೇಕು, ಬಿ ಮಾಡ್ಬೇಕು. ಬಿ ಎಫಿಷಿಯನ್ಸಿ ಎಷ್ಟು 3 ಐತಿ. ಸೊ ಡಿವೈಡ್ ಬೈ 3 ಮಾಡ್ರಿ ಎಷ್ಟಾಗುತ್ತಾ 8 ಬರುತ್ತಾ. ಅದ್ರ ಆನ್ಸರ್ ಎಷ್ಟಾಗುತ್ತಾ 8 ಮಿನಿಟ್ಸ್ ನಮ್ದು ಸರಿಯಾದ ಉತ್ತರ ಆಗುತ್ತಾ. ಸರಿ ಮುಂದಿನ ಪ್ರಶ್ನೆ ನೋಡೋಣ ಅಂತ. ಏನೈತಿ ಮುಂದಿನ ಪ್ರಶ್ನೆ, ವರ್ಗಮೂಲ ಕೇಳ್ಯಾರ ಈ ನಂಬರ್ದು. ಸೊ ಎಷ್ಟೈತಿ ನಂಬರ್ ಡಿಜಿಟಲ್ಸ್ ರೀ 1 2 3 4 5 6 7 8. ಸೊ 8 ಡಿಜಿಟ್ ಅಂದ್ರೆ ಏನ್ ಬರಬೇಕು ನಮ್ಗೆ ಡೆಸಿಮಲ್ ಆದ್ಮೇಲೆ 1 2 3 4 ಡೆಸಿಮಲ್ ಬರಬೇಕು. ಸೊ ಹೆಂಗ್ ಕಂಡಿದ್ದೀರಿ ಸ್ಕ್ವೇರ್ ರೂಟ್ 59049 ಟ್ರಿಕ್ ಗೊತ್ತಿದೆ ಎಲ್ಲರಿಗೂ. ಸೊ ಪೇರ್ ಮಾಡ್ಕೋರಿ ಪೇರ್ ಮಾಡ್ಕೊಂಡು ಕಂಡಿಡಿಬೇಕು. ಸೊ ಇಲ್ಲಿ 5 ಡಿಜಿಟ್ 2 3 ಮಾಡ್ಕೋಬೇಕು, 4 ಇದ್ರೆ 2 2 ಪೇರ್ ಮಾಡ್ಕೋಬೇಕು, 6 ಇದ್ರೆ 3 3 ಪೇರ್ ಮಾಡ್ಕೋಬೇಕು. ಹಂಗೆ ಪೇರ್ ಮಾಡ್ಕೋತೀನಿ. ಸೊ ಲಾಸ್ಟ್ ಡಿಜಿಟ್ ನೋಡ್ತೀನಿ, ಲಾಸ್ಟ್ ಡಿಜಿಟ್ ಅಷ್ಟೇ ನೋಡ್ತೀನಿ. ಏನ್ ಬರುತ್ತಾ 3 ಹತ್ರ ಬರುತ್ತಾ. 3 ಯಾವಾಗ ಬರುತ್ತಾ 3 9 ಯಾವಾಗ ಬರುತ್ತಾ 9 ಯಾವಾಗ ಬರುತ್ತೆ ನಂಬರ್ ಸ್ಕ್ವೇರ್ 3 ಬರುತ್ತಾ 7 ಬರುತ್ತಾ. ಅಂದ್ರೆ ಲಾಸ್ಟ್ 3 ಇರ್ಬೇಕು 7 ಇರಬೇಕು. ಸೊ ಆಪ್ಷನ್ ನೋಡ್ರಿ. ಓಕೆ ಎಲ್ಲೂ 7 ಇಲ್ಲ, ಎಲ್ಲ ಕಡೆ ಏನೈತಿ ಬರೀ 3 ಎಷ್ಟೈತಿ ಅಂದ್ರೆ 7 ಹತ್ರ ಬರಕ್ಕೆ ಚಾನ್ಸ್ ಇಲ್ಲ, 7 ಹೋಯ್ತು. ಸೊ 590 ನೋಡ್ರಿ, 590 ಹತ್ರ ಇರೋ ಯಾವ ಸ್ಕ್ವೇರ್ ನಂಬರ್ ಐತಿ, 590 ಹತ್ರ ಯಾವ ಸ್ಕ್ವೇರ್ ನಂಬರ್ ಐತಿ 24 576 24 576 24 ಬರುತ್ತಾ. ಸೊ ನನ್ನ ಆನ್ಸರ್ 243 ನನ್ನ ಆನ್ಸರ್ ಆಗಿರುತ್ತಾ ನೋಡ್ರಿ. ಇದು ನನ್ನ ಆನ್ಸರ್ 4 ಡೆಸಿಮಲ್ ಬರಬೇಕು 243 ಇದು ಒಂದ ಕಡೆ 4 ಐತಿ. ಸೊ ನನ್ನ ಆನ್ಸರ್ ಇದಾಗುತ್ತಾ ಕರೆಕ್ಟ್ ಉತ್ತರ. ಮುಂದಿನ ಕ್ವಶನ್ ಹೋಗೋಣಂತ. ಆ ತರ ಏನು ಸ್ಕ್ವೇರ್ ರೂಟ್ ಕರೆಕ್ಟ್ ಇದ್ದಲ್ಲ ಆ ಮೆಥಡ್ ಎಲ್ಲರೂ ಗೊತ್ತಿಲ್ಲ ಅಂದ್ರೆ ಆ ಮೆಥಡ್ ಬೇಕು ವಿಡಿಯೋ ಮಾಡ್ತೀನಿ ಅಂತ. ಸರಿ ಮುಂದಿನ ಕ್ವಶನ್ ನೋಡ್ರಿ, ಆ ಸ್ಕ್ವೇರ್ ರೂಟ್ ಕೈನ್ ಮಾಡಿಲ್ಲ ಪೇರ್ ಮಾಡ್ಕೊಂಡು ಕಂಡಿಡೋದು. ಆ ತರ ಗೊತ್ತಿದ್ರೆ ಹೇಳ್ರಿ, ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಡೆಡಿಕೇಟ್ ಆಗಿ ಕಮೆಂಟ್ ಹಾಕ್ತೀವಿ. ಸರಿ ಗೊತ್ತಿಲ್ಲ ಮಾಡ್ರಿ ಅಂತ ಮಾಡ್ತೀನಿ ಅಂತ. ಓಕೆ ಮುಂದಿನ ಪ್ರಶ್ನೆ ನೋಡ್ರಿ, 2 ಸಂಖ್ಯೆಗಳ ಲಸ. ಓಕೆ ಮಸ ಲಸ ಕೊಟ್ಟಾರ, ಏನ್ ಕೇಳ್ಯಾರ. ಓಕೆ ಲಸ ಮಸ ಅಂದ್ರೆ ಏನು ಎ ಬಿ 2 ನಂಬರ್ ಎ ಬಿ ಅಂದ್ರೆ 12 × 72 ನಮ್ಗೆ ಸಿಕ್ತು. ಏನ್ ಸಿಕ್ತು ನಂಬರ್ಗಳು ಪ್ರಾಡಕ್ಟ್ ಸಿಕ್ತು. ಆಮೇಲೆ ಅಂದ್ರೆ ಸಂಖ್ಯೆ ಮೊತ್ತ ಕೊಟ್ಟಾರ a + b ಏನ್ ಕೊಟ್ಟಾರ 60 ಕೊಟ್ಟಾರ. ಓಕೆ ಏನ್ ಕೇಳ್ಯಾರ ರೆಸಿಪ್ರೋಕಲ್ ಮೊತ್ತ ಕೇಳ್ಯಾರ 1/a + 1/b ಕೇಳ್ಯಾರ. ಏನ್ ಮಾಡ್ತೀರಿ a + b ಬೈ ಎ ಬಿ ಮಾಡ್ತೀರಿ. ಏನೈತಿ ಎ ಬಿ + b 60 ಐತಿ ಡಿವೈಡ್ 12 × 72 ಐತಿ. 12 ಅಂದ್ರೆ 12 ಇಲ್ಲಿ ಅಂದ್ರೆ ಏನ್ ಬಂತು 5/72 ಅಂತ ಆನ್ಸರ್ ಬಂತತ್ತ. 5/72 ಸರಿ ಆತರ. ಸಿಂಪಲ್ ಕ್ವಶನ್, ಭಾಳ ಏನೂ ಇದಿಲ್ಲ. ಸಿಂಪಲ್ ಕುಡ್ಸುಕೊಳ್ಳಿ ಲೆಕ್ಕ ಐತಿ. ಕುಡ್ಸುಕೊಳ್ಳೋದಲ್ಲ ಕುಡ್ಸುದ ಗುಣಾಕಾರ ಅಷ್ಟೇ ಐತಿ. ಸಿಂಪಲ್ ಆಗಿ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂದಾರ, ವಾಕಿಂಗ್ at 3/4 of his usual speed, a man reaches his office 20 minutes late. Find his usual time to reach the office ಅಂದಾರ. 3/4 ಟೈಮ್. ಈ ಕ್ವಶನ್ ನಿಮ್ಗೆ ಭಾಷಣ ಮಾಡಿ ಡಿಫ್ರೆನ್ಸ್ ಎಷ್ಟು ಒಂದೈತಿ ಡಿಫ್ರೆನ್ಸ್. ಒಂದು ಡಿಫ್ರೆನ್ಸ್ ಬೆಲೆ 20 ಕೊಟ್ಟಾರ. ನಮ್ಗೆ ಎಷ್ಟು ಬೇಕೀಗ ಇದೇನೈತಿ ಸ್ಪೀಡ್ ಐತಿ. ಸೊ ಸ್ಪೀಡ್ ದ ಟೈಮ್ ದ ರಿವರ್ಸ್ ಇರುತ್ತಾ, ಸ್ಪೀಡ್ ಟೈಮ್ ರಿವರ್ಸ್ ಇರುತ್ತಾ. ಸೊ ಇದೇನೈತಿ ಇದು ಲೇಟ್ ಆಗಿದ್ದ, ಇದು ಜಲ್ದಿ ಹೊಂಟಿದ್ದ. ಅಂದ್ರೆ ಇದು 20 × 3 ಮಾಡ್ತೀರಿ 60 ನಿಮಿಷ ಆಗುತ್ತಾ. ಈ ಮೆಥಡ್ ನಾನು ಭಾಷಣ ಹೇಳಿನಿ, ಇದನ್ನ ಪೂರಾ ಎಕ್ಸಾಕ್ಟ್ ಮಾಡಿ ಬಿಡಿ ಯಾಕ ಏನೋ ಭಾಷಣ ಮಾಡೀನಿ. ಸೊ ಈಗ ಎಕ್ಸಾಮ್ ಟೈಮ್ ಕಡಿಮೆ ಇದನ್ನ ಪೂರಾ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋಸ್ ಗೊತ್ತಾಗುತ್ತಾ. ಸೀದಾ ಮಾಡ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ಅಂತ. ಬಾರಿ ಟೆಕ್ನಿಕ್, ಆ ಟೆಕ್ನಿಕ್ ಯೂಸ್ ಮಾಡ್ಕೊರಿ. ಅಂತ ಕ್ವಶನ್ ಬಂದಾಗ ಬಾರಿ ಟೆಕ್ನಿಕ್. 1 ಸೆಕೆಂಡ್ ಕ್ವಶನ್ ಸಾಲ್ವ್ ಆಗ್ತಾವ. ಯಾವ ಎಕ್ಸಾಮ್ ಕೇಳಿದ್ರು ಗ್ರೂಪ್ ಕೇಳಿರೋ ಕ್ವಶನ್ ಅದು. ಸರಿ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತಿ ನೋಡೋಣ ಅಂತ. ಏನೈತಿ ಮುಂದಿನ ಪ್ರಶ್ನೆ, an article is sold at a gain of 15%. Had it been sold for ₹20 more, the profit would have been 20%. Find the cost price of the article. Okay ಬರ್ರಿ ಕ್ವಶನ್. ಈ ಕ್ವಶನ್ ನಂಗೆ ಗೊತ್ತಿಲ್ಲ, ಭಾಳ ಟ್ರಿಕ್ ಮಾಡ್ತೀರಿ. ನಾ ಟ್ರಿಕ್ ಏನು ಮಾಡಲ್ಲ, ಸಿಂಪಲ್ ಬೇಸಿಕ್ಲಿ ಮಸ್ತ್ ಟೆಕ್ನಿಕ್ಲಿ ಮಾಡ್ತೀನಿ ನೋಡ್ರಿ. ಒಂದು ನಾ ಏನು ಗೊತ್ತೀನಿ, ಕಾಸ್ಟ್ ಪ್ರೈಸ್ ಕೇಳ್ಯಾರ ನಂಗವ್ರ. ನನ್ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ. ಸೊ ನಾ ಕಾಸ್ಟ್ ಪ್ರೈಸ್ ಅನ್ಕೋತೀನಿ, ಕಾಸ್ಟ್ ಪ್ರೈಸ್ ನಾನು ಎಕ್ಸ್ ಅನ್ಕೋತೀನಿ. ಎಕ್ಸ್ ಏನ್ ಮಾಡ್ಯಾರ ಅವ್ರ 100% ಲಾಭಕ್ಕೆ ಮಾರ್ಯಾರ.
115/110 ಇದು ಮಾರಿದ ರೇಟ್. ಇದಕ್ಕೆ ಏನ್ ಮಾಡತಾನ 120 ರೂಪಾಯಿ ಹೆಚ್ಚು ಮಾಡತಾನ. 120 ರೂಪಾಯಿ ಹೆಚ್ಚು ಮಾಡತಾನ. 120 ರೂಪಾಯಿ ಹೆಚ್ಚು ಮಾಡಿದ್ರೆ ಏನಾಗತ್ತೈತಿ 20% ಲಾಭ ಆಗತೈತಿ. ಸೊ ಏನಾಗತೈತಿ ಇಲ್ಲಿ 20% ಲಾಭ ಅಂದ್ರೆ 120/100 ಎಕ್ಸ್ ಆಗುತ್ತಾ. ಏನ್ ಮಾಡ್ತೀನಿ ಈಗ ಎಕ್ಸ್ 115 ಎಕ್ಸ್ ಪ್ಲಸ್ ಈ 0 ಕಡೆ ಹೋಗಿ ಮಲ್ಟಿಪ್ಲೈ ಮಾಡ್ತೀನಿ 1200 ಇಸ್ ಈಕ್ವಲ್ ಟು 120 ಎಕ್ಸ್ ಆಗುತ್ತಾ. 120 ಎಕ್ಸ್ ಆಗುತ್ತಾ. ಈ 100 ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಹೋಲ್ ಡಿವೈಡ್ ಬೈ 100 ಆಗಿರುತ್ತೆ, ಕ್ಯಾನ್ಸಲ್ ಆಗುತ್ತಾ. ಸಿಂಪಲ್ ಏನ್ ಮಾಡ್ತೀನಿ ಇವಾಗ ಈ 115 ಕಡೆ ಹೋಗ್ತೀನಿ 12. ಓಕೆ ಇದು 22 22 ಇನ್ನೊಂದು 0 ಬರ್ಬೇಕಲ್ಲ ಇಲ್ಲಿ 22,000 ಈಕ್ವಲ್ ಟು 120 ಎಷ್ಟು 5 ಎಕ್ಸ್ ಆಗುತ್ತಾ. ಏನ್ ಬರುತ್ತೆ ಆನ್ಸರ್ ನೋಡ್ರಿ. ಈಗ ಎಕ್ಸ್ ಈಕ್ವಲ್ ಎಷ್ಟು ಬರುತ್ತಾ 5 4 20. ಸಾರಿ ಇದು ನೋಡ್ರಿ ನಾ ಬರೀ ತಪ್ಪು ಬರೀದ ನಾನು ಬರೀ ಲೆಕ್ಕ ಕೆಲಸ ತಪ್ಪು ಬರೀ 22 12 ಐತೆ ಅದು. ನಾ 22 ಯಾಕೆ ಮಾಡ್ತೀನಿ ಅಂದ್ರೆ ಇದು 12 ಐತಿ, ಇದು 12 ಐತಿ, ಇದು 12 ಇದು 12 ಇದು 12. ನಾನು ಅನ್ಕೋತೀನಿ ಬರೀ ನಾ ಕರೆಕ್ಟ್ ಬರ್ದಿರ್ತೀನಿ, ವಾಪಸ್ ತಪ್ಪು ಮಾಡ್ತೀನಿ. ಎಕ್ಸಾಮ್ ಕೂಡ ಇದೇ ಮಿಸ್ಟೇಕ್ ಮಾಡಿರ್ತೀನಿ. ನನ್ನ ಎಕ್ಸಾಮ್ ಇದ್ದ ಸಂಬಂಧ ಭಾಳ ಮಾರ್ಕ್ಸ್ ಹಾಕೊಂಡು ನಿಮ್ಗೆ ಹೋಗಿದ್ದು ಅಂದ್ರೆ ಕಮೆಂಟ್ ತಿಳಿಸಿ ನಂಗೆ ಹೇಳ್ರಿ ಒಂದ್ಸಲ. ನಾನು ಸಿಕ್ಕಾಪಟ್ಟೆ ತಪ್ಪು ಮಾಡ್ತೀನಿ ನಂಗೆ. ಸೊ 12 ಡಿವೈಡ್ ಮಾಡ್ತೀರಿ 5 2 10 5 4 20 24 ಆಗುತ್ತಾ. ಸೊ ಆನ್ಸರ್ ಐದು ನೋಡ್ರಿ, ಈ ಆಪ್ಷನ್ 24 ಸರಿಯಾದ ಉತ್ತರ. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನೈತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆತರ ಏನ್ ಮಾಡಿಲ್ಲ ಈಗ ಕ್ವಶನ್ ನೋಡ್ಕೊಂಡು ನಂಬರ್ ಬರ್ಬೋದು ಹಂಗೆ ಬರ್ಕೊಂಡಿರ್ತೀವಿ ನಾವು ಎಕ್ಸಾಮ್ದಾಗ. ಹಂಗಾಗಿ ಭಾಳ ಮಾರ್ಕ್ಸ್ ಹೋಗಿರ್ತಾವ. ನನ್ನ ಹತ್ರ ಭಾಳ ಹೋಗೋ ನಾ ಭಾಳ ತಪ್ಪಡಿ ನಾ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ದು ಹಾಕಿದ್ರು ನಮ್ಮ ಹತ್ರ ಕಮೆಂಟ್ ತಿಳಿಸ್ರಿ, ನಂಗೆ ಜಸ್ಟ್ ಗೊತ್ತಾಗಬೇಕು. ಓಕೆ ಮುಂದೆ ಪ್ರಶ್ನೆ ನೋಡ್ರಿ. x² - 5x + 6 0 ಆಗಿದ್ರೆ x1² + x2² x1 + x2 ನ ಮೌಲ್ಯ ನೋಡ್ರಿ. x1 ಮತ್ತು x2 ಸಮೀಕರಣದ ಮೂಲಗಳು. ಸಮೀಕರಣ ಮೂಲಕ ಸಿಂಪಲ್ ಓದಕ್ಕಿಂತ x² - 5x + 6 ಕೊಟ್ಟಾರ. ಸೊ -5 ಐತಿ. ಸೊ 6 ಡಿವೈಡ್ ಮಾಡ್ಕೋತೀರಿ 3 ಆಡ್ಲೇ ಆಗುತ್ತಾ, -3 -2 ಆಗುತ್ತಾ. ಅಂದ್ರೆ ರೂಟ್ಸ್ ಏನ್ ಬರ್ತದೆ x1 = 3 ಆಗುತ್ತಾ, x2 = 2 ಆಗುತ್ತಾ. ಸಿಂಪಲ್ ಇದೆಲ್ಲ ಮಾಡೋದು ನಿಮ್ಗೆ ಗೊತ್ತೈತಲ್ಲ, ಸಮೀಕರಣ ಎಲ್ಲ ಮಾಡೋದು. ಯಾಕಂದ್ರೆ CBT ಎಕ್ಸಾಮ್ ಬರೀತೀರಿ ನೀವು, ಇದೆಲ್ಲ ನಿಮ್ಗೆ ಗೊತ್ತೈತೆ ಅನ್ಕೊಂಡ ಮಾಡತ್ತೀನಿ ಪಟಾಪಟ. ಸೊ x1 + x2 ಏನಾಗುತ್ತಾ ಸ್ಕ್ವೇರ್ ಕೊಟ್ಟಾರ 3 3 9 + 2 4 ಡಿವೈಡೆಡ್ ಬೈ 3 × 2 ಆಗುತ್ತಾ 9 13/6. ಆನ್ಸರ್ ಇಲ್ಲಿ 13/6 ಅಂತ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದಾಗಿದೆ. ನೆಕ್ಸ್ಟ್ ಕ್ವಶನ್ ಟಿಕ್ ಹಾ. ಎ ಮತ್ತು ಬಿ ರ ಆದಾಯ ಅನುಪಾತ 5:4 ಐತಿ. ಆದಾಯ ಅನುಪಾತ ಎಷ್ಟೈತಿ 5:4 ಐತಿ. ವೆಚ್ಚದ ಅನುಪಾತ 3:2 ಐತಿ. ವೆಚ್ಚದ ಅನುಪಾತ 3:2 ಅಂದಾರ ಮುಂದಿನ ಅಂದಾರ ವರ್ಷದ ಕೊನೆಯಲ್ಲಿ ಉಳಿಕೆ ಎಷ್ಟೈತಿ 1600 ಐತಿ. ಏನ್ ಆದಾಯ ಕೇಳ್ಯಾರ ಡಿಫ್ರೆನ್ಸ್ ಎಷ್ಟೈತಿ ಡಿಫ್ರೆನ್ಸ್ 2 ಐತಿ. ಸೊ 2 ಡಿಫ್ರೆನ್ಸ್ 2 ಐತಿ. ಸೊ ಅವಾಗಲೂ ನಾ ಬಾಸ್ ಹೇಳಿದ್ನಿ ಡಿಫ್ರೆನ್ಸ್ ಏನಾರ ಸೇಮ್ ಇತ್ತಂದ್ರೆ ಸಿಂಪಲ್ 2ರ ಬೆಲೆ 1600 ಐತಿ ಅಂದ್ರೆ 1ರ ಬೆಲೆ ಎಷ್ಟಾಗುತ್ತಾ 800 ಆಗುತ್ತಾ. ಸೊ ನಮ್ಗೆ ಏನ್ ಬೇಕು ಆದಾಯ ಬೇಕು. ಆದಾಯ 5 ಐತಿ. ಸೊ 5 × 8 ಮಾಡ್ತೀರಿ 4000 ಆಗುತ್ತಾ. 4000 ಸರಿಯಾದ ಉತ್ತರ. ಸಿಂಪಲ್ 1 ಸೆಕೆಂಡ್ ನೋಡ್ರಿ 2-3 ಸೆಕೆಂಡ್ ಸಾಲ್ವ್ ಲೆಕ್ಕ. ಏನ ಡಿಫ್ರೆನ್ಸ್ ಏನ ರೇಷಿಯೋ ಡಿಫ್ರೆನ್ಸ್ ಸೇಮ್ ಇತ್ತಂದ್ರೆ ಆರಾಮಾಗಿ ಸಾಲ್ವ್ ಮಾಡ್ತೀರಿ. ರೇಷಿಯೋ ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದ್ರೂ ಕೂಡ ರೇಷಿಯೋ ಡಿಫ್ರೆನ್ಸ್ ನ ಸೇಮ್ ಮಾಡ್ಕೋರಿ. ಒಂದ್ ಕೆಳಗೆ ಅಥವಾ ಮ್ಯಾಲ ಒಂದ್ ಕಡೆ ಮಲ್ಟಿಪ್ಲೈ ಮಾಡ್ರಿ, ನಿಮ್ಗೆ ರೇಷಿಯೋ ಸೇಮ್ ಬರ್ತಾ ಬಂದಿಲ್ಲ ಅಂದ್ರೆ ಐತಲ್ಲ ಸಿಂಪಲ್ ನಮ್ದು ಎಕ್ಸ್ ಮೆಥಡ್ ಮಾಡ್ಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಎಕ್ಸ್ ಮೆಥಡ್ ಮಾಡ್ರೆ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತಾ. ಡಿಫ್ರೆನ್ಸ್ ಬರುತ್ತಾ 1-2 ನೋಡ್ರಿ ಮಲ್ಟಿಪ್ಲೈ ಮಾಡ್ರಿ. ಅದೇ ಕರ ಎಕ್ಸ್ಪೆನ್ಸಿವ್ ಎಲ್ಲೊಂದ್ ಕಡೆ ಮಲ್ಟಿಪ್ಲೈ ಮಾಡ್ರಿ, ಪಕ್ಕ ಸಿಗುತ್ತಾ, ಪಕ್ಕ ಬರ್ತದ. ಅದೇ ತರ ಮಾಡ್ರಿ. ಎಕ್ಸಾಮ್ ಸಿಂಪಲ್ ಟೈಮ್ ಕಮ್ಮಿ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗಂಗಿಲ್ಲ. ಓಕೆ ಮುಂದಿನ ಪ್ರಶ್ನೆ. ಒಂದು ವೃತ್ತದ ಕ್ವಾಡ್ದ ಉದ್ದವು 24 ಸೆಂಟಿಮೀಟರ್ ಆಗಿದೆ ಮತ್ತು ಕೇಂದ್ರದಿಂದ ಅದರ ಲಂಬ ದೂರವು 5 ಸೆಂಟಿಮೀಟರ್ ಆಗಿದೆ. ಓಕೆ ಒಂದು ಸರ್ಕಲ್ ಐತಿ. ಸೊ ಅದರ ಕ್ವಾಡ್ ಎಷ್ಟೈತಿ 24 ಸೆಂಟಿಮೀಟರ್ ಐತಿ. ಸೆಂಟ್ರಿಂದ ಡಿಸ್ಟೆನ್ಸ್ ಎಷ್ಟೈತಿ 5 ಸೆಂಟಿಮೀಟರ್ ಐತಿ. ನಮಗೇನು ಕೇಳ್ಯಾರ ರೇಡಿಯಸ್ ಕೇಳ್ಯಾರ. ಸೊ ಹೆಂಗೆ ನಡೀತೀರಿ ಇದು 24 ಈ ಕಡೆ 12 ಆಗುತ್ತಾ, ಈ ಕಡೆ 12 ಆಗುತ್ತಾ. ಸೊ ಸಿಂಪಲ್ ಏನಾಗ್ತೀರಿ ಪೈಥಾಗೋರಸ್ ಥಿಯರಮ್ ಹಾಕ್ತೀರಿ. ಸೊ ನಂಗೆ ಇದೇನಿದು ಹೈಪೋಟೆನಸ್ ಐತಿ. ಸೊ r² = 5² + 12² ಆಗುತ್ತಾ. ಏನಾಗುತ್ತಾ 25 + 144 ಎಷ್ಟಾಗುತ್ತಾ 5 × 9 4 6 116 ಆಗುತ್ತಾ. ಸೊ r = √116 ಎಷ್ಟು 1√116 ಎಷ್ಟು r = 13 ಸೆಂಟಿಮೀಟರ್ ಸರಿಯಾದ ಉತ್ತರ. ಸಿಂಪಲ್ ಕ್ವಶನ್. ಎಲ್ಲಿ ಕೇಳಿರೋದು ALP ಮತ್ತು ಟೆಕ್ನಿಷಿಯನ್ ಎರಡು ಕೇಳ್ಯಾರ. ALP ದಾಗ ಕೇಳ್ಯಾರ, ಟೆಕ್ನಿಷಿಯನ್ ದಾಗ ಕೇಳ್ಯಾರ, ಎರಡು ಕಡೆ ಕೇಳಿರೋ ಕ್ವಶನ್ ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. AB = 2 3 BC = 4:5 A² B² BC ಕೇಳ್ಯಾರ. ಸಿಂಪಲ್ ಏನ್ ಮಾಡ್ತೀರಿ A B C 2 3 4 5 ರೇಷಿಯೋ ಸೇಮ್ ಮಾಡ್ಕೋರಿ. ಫಸ್ಟ್ × 4 × 4 × 3 × 3 ಗೊತ್ತಿಲ್ಲ ರೇಷಿಯೋ ಸೇಮ್ ಮಾಡ್ಕೊಳ್ಳೋದ. 2 4 8 3 4 12 5 3 15 ಏನ್ ಮಾಡ್ಯಾರ ಇದು A² B² BC ಅಂದಾರ. ಸೊ A² ಎಷ್ಟು 64 B² 144 BC ಎಷ್ಟಾಗುತ್ತೆ 15 2 30 15 15 3 18 180 ನೋಡ್ರಿ. ಆಪ್ಷನ್ ಸಿಂಪ್ಲಿಫೈ ಮಾಡಬೇಕು, ಹಂಗೆ ಮಾಡ್ಬೇಕು. ಓಕೆ ಇಲ್ಲಿ ನೋಡ್ರಿ 64 40 80. ಬಟ್ ಇದು ಆಪ್ಷನ್ ಬರಬಾರ್ದು, ಯಾಕಂದ್ರೆ ನಾವು ಇಲ್ಲಿ ಸಿಂಪ್ಲಿಫೈ ಮಾಡ್ಬೇಕು. ಆಕ್ಚುಲಿ ಸಿಂಪ್ಲಿಫೈ ಮಾಡಿ ನಮಗೆ ಆನ್ಸರ್ ಬರಬೇಕು. ಬಟ್ ಇಲ್ಲಿ 10 ಕೊಟ್ಟರೆ ಏನು ಮಾಡಕ್ ಬರಲ್ಲ. ಅವ್ರು 10 ಕೊಟ್ಟರೆ 10 ಹಾಕ್ರಿ. ಅವ್ರು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ರೆ ಸಿಂಪ್ಲಿಫೈ ಮಾಡಿದ್ರೆ. ಬಟ್ ಸಿಂಪ್ಲಿಫೈ ಮಾಡಿ ನೋಡೋಣ ಅಂತ 4 ಹಾಕೋಲ್ಲ 4 ಡಿವೈಡ್ ಹಾಕವ 4 1 4 6 4 3 4 6 4 4 4 5 16 36 40 ನೋಡ್ರಿ. ಇದು ಕೂಡ ಐತಿ 16 30 45 ಕೂಡ ಐತಿ ನೋಡ್ರಿ. ಇವಾಗ ಏನ್ ಮಾಡ್ತೀರಿ ನಿಮ್ಮ ನೋಡ್ರಿ. ನಾ ಚೆಕ್ ಮಾಡಿದೆ ಪಾಡತ್ತು.
4×4=35 ನೋಡ್ರಿ ಇದು ಕೂಡ ಐತಿ. ಸೊ ಹಿಂಗಿದ್ದಾಗ ಏನ್ ಮಾಡೋ ಗೊತ್ತಾನು ಇದು ನೋಡ್ರಿ, ಇದು ಆಪ್ಷನ್ ಐತಿ, ಇದು ಆಪ್ಷನ್ ಐತಿ. ಬಟ್ ನಾ ಆಪ್ಷನ್ ಇವಾಗ ಏನಾಗೋದು ಗೊತ್ತಾನು, ನನಗೆ ಇವಾಗ ಸರಿಯಾದ ಉತ್ತರ ಇದಲ್ಲ. ಈ ಇಂಥ ಟೈಮ್ದಾಗ ಇದು ನನ್ನ ಸರಿಯಾದ ಉತ್ತರ ಅಲ್ಲ. ನಾನು ಸರಿಯಾದ ಉತ್ತರ ಹಿಂಗೇನ್ರ ಡಬಲ್ ಬಂದು ಅಂದ್ರೆ ನನ್ನ ಸರಿಯಾದ ಉತ್ತರ ಯಾವ್ದು ಗೊತ್ತಾನು, ಇದು ನನ್ನ ಸರಿಯಾದ ಉತ್ತರ. ಸೊ ಏನ್ ಮಾಡ್ರಿ ಗೊತ್ತಾ, ನಿಮ್ಗೆ ಕೊಟ್ಟಿದ್ದು ಕೂಡ ನೀವು ಬಂದಿದ್ದ ಆನ್ಸರ್ ಏನ್ರ ಇಲ್ಲಿ ಆಪ್ಷನ್ ಆಗಿತ್ತಂದ್ರು ಅದನ್ನ ಸಿಂಪ್ಲಿಫೈ ಮಾಡ್ಕೋರಿ. ಸಿಂಪ್ಲಿಫೈ ಮಾಡ್ಕೊಂಡ ಸಿಂಪ್ಲಿಫೈ ಮಾಡಿದ ಆನ್ಸರ್ ಬರ್ತಲ್ಲ, ಅವ್ರು ರೇಷಿಯೋದಾಗ ಕೇಳ್ಯಾರ. ರೇಷಿಯೋ ಅಂದ್ರೆ ಏನು? ರೇಷಿಯೋ ಅಂದ್ರೆ ಸಿಂಪ್ಲಿಫೈ ಮಾಡಿದ ನಂಬರ್ ಬರಬೇಕು. ಇದು ನನ್ನ ಆನ್ಸರ್ ಆಗುತ್ತಾ. ಮಿಸ್ ಆಗಿದ್ದಕ್ಕೆ ಹಾಕಿದ್ರೆ ನಿಮ್ದ ಕ್ವಶನ್ ಆನ್ಸರ್ ತಪ್ಪಾಗುತ್ತಾ. ನಿಮ್ಗೆ ಆನ್ಸರ್ ಮಾಡಕ್ ಗೊತ್ತಿದ್ರು ಕೂಡ ನೀವು 1 ಮಾರ್ಕ್ಸ್ ಕಳ್ಕೊತೀರಿ. ಸಿಂಪಲ್. ಓಕೆ, ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿದೈತಿ. ಸೊ ಕ್ಲಾಸ್ ಇಷ್ಟ ಆದ್ರೆ ನಿಮ್ಗೆ ಕ್ಲಾಸ್ ಲಿಮಿಟ್ ನೋಡಿ. ಕ್ಲಾಸ್ ಇಷ್ಟ ಆಯ್ತು ಅಂದ್ರೆ ಏನಾಗ್ತಿರಿ ಗೊತ್ತ, ಕಮೆಂಟ್ ಐತ್ರ ಕಮೆಂಟ್ ಹಾಕ್ರಿ. ಯಾರಲ್ಲಿ ಲಿಮಿಟ್ ವಿಡಿಯೋ ನೋಡ್ರಿ ಕಮೆಂಟ್ ಹಾಕ್ರಿ. ಕಮೆಂಟ್ ಏನಂದ್ರೆ WAHH ಕಮೆಂಟ್ ಹಾಕಿ ನಂಗೆ ಅರ್ಥ ಗೊತ್ತಾ. ಇಲ್ಲಿ ಮಟ್ಟ ನೀವು ವಿಡಿಯೋ ನೋಡಿರ್ತೀರಿ. ಕ್ಲಾಸ್ ಏನಿಸ್ ಕಮೆಂಟ್ ತಿಳಿಸ್ರಿ. ಇದರ ಕ್ಲಾಸ್ ಕಂಟಿನ್ಯೂ ಮಾಡ್ಕೊಂಡ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಸಿಗ್ತೀನಂತ ಇಲ್ಲಿ ಮಟ್ಟ ವಿಡಿಯೋ ನೋಡಿದಾರು, ವಿಡಿಯೋ ಇಷ್ಟ ಆದರೂ WAHH ಕಮೆಂಟ್ ಹಾಕಿ ನಂಗೆ ಗೊತ್ತಾಗುತ್ತಾ ಇಲ್ಲಿ ಎಷ್ಟು ಜನ ಕೊನೆಯ ಮಟ್ಟ ವಿಡಿಯೋ ನೋಡ್ರಿ. ಮತ್ತೆ ಕ್ಲಾಸ್ ಇಷ್ಟ ಆಗಿದೆ ನಂಗೆ ಗೊತ್ತಾಗುತ್ತಾ. ಓಕೆ, ಸಿಗೋಣ ಮುಂದಿನ ಕ್ಲಾಸ್. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು.